Good morning, dear students. Problems continue ಮಾಡ್ತಾ ಹೋಗೋಣ. Dear students, I hope that you all practiced the formula thoroughly and understood the concepts clearly. ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗೋಣ. So continue from the yesterday's class. 9th question ಏನಿದೆ, ಆಮೇಲೆ ವೈಲ್ ರೀಡಿಂಗ್ ಸ್ಪಷ್ಟವಾಗಿ ಓದ್ಕೋಬೇಕು. ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕದು, ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಿ ಯಾವ ಬೇಸ್ ಮೇಲೆ ಪ್ರಾಬ್ಲಮ್ ಕೇಳಿದಾನೆ, ಯಾವ ಫಾರ್ಮುಲಾ ನಾನು ಹಾಕಬೇಕು ಅನ್ನೋದನ್ನ ನೀವು ಓದ್ತಾ ಇರ್ಬೇಕಾದ್ರೆ ತಿಳ್ಕೊಂಡ್ರೆ ವಿದ್ಯಾರ್ಥಿಗಳೇ ತುಂಬಾ ಈಸಿ ಆಗುತ್ತೆ. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್ on the axis inclined at an angle theta to the dipole axis is perpendicular to the dipole axis. ನಾವು ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಂದ್ರೆ -q + q ಡೈಪೋಲ್ ಆಕ್ಸಿಸ್ಗೆ ಒಂದು ಆಂಗಲ್ ಥೀಟಾ ಮಾಡಿದೆ. ಏನು ಹೇಳ್ತಾ ಇದ್ದೇನೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಂತಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಇನ್ಕ್ಲೈನ್ ಟು ದ ಡೈಪೋಲ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್. ಇಲ್ಲಿ ಬರ್ತಕ್ಕಂತ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಅಂತೆ, ಪರ್ಪೆಂಡಿಕ್ಯುಲರ್. ಹೌದು ಸರ್, ಹೇಳ್ಕೊಟ್ಟಿದೀವಿ. ಏನಂತ, ಇದು ಇದು ಥೀಟಾ ಇದೆ, ಇದು ಅಲ್ಫಾ ಇರುತ್ತೆ. ಅವ್ರು ಕೊಟ್ಟಿರೋ ಪ್ರಕಾರ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥೀಟಾ ಲೈನಿಗೆ ಮತ್ತೆ ಡೈಪೋಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ನಾನು ಅಲ್ಫಾ ಅಂತ ಹೇಳ್ಕೊಟ್ಟಿದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಥಿಯರಿ ಪರ್ಫೆಕ್ಟ್ ಇದ್ರೆ ಇಲ್ಲಿ ಫಾರ್ಮುಲಾ ಬರ್ಕೊಂಡು ಇಲ್ಲೆಲ್ಲ ಫಾರ್ಮುಲಾ ಡೆರಿವೇಶನ್ ಹೇಳ್ಕೊಂತ ಕುತ್ಕೋಬಾರ್ದು. ಏನ್ ಹೇಳಿದ್ವಿ ಅಲ್ಲಿ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು tan alpha direction is equal to tan theta by 2 ಅಂತ ಕಲ್ತಿದ್ದೀವಿ. ನಾನು ಡೈರೆಕ್ಟ್ ಕೂಡ ಬರ್ಸಿಲ್ಲ, ಅದು ಹೆಂಗ್ ಬಂತಂದ್ರೆ ಹೇಳ್ಕೊಟ್ಟಿದ್ದೀನಿ. ಈಗ ಪರ್ಪೆಂಡಿಕ್ಯುಲರ್ ಅಂತ ಹಿಂಗ್ ಕೊಟ್ಟಾಗ, ಈ ಲೈನ್ ಪರ್ಪೆಂಡಿಕ್ಯುಲರ್ ಕೊಟ್ಟಾಗ ಇದು ಅಲ್ಫಾ ಆಗುತ್ತೆ, ಇದು ಅಲ್ಫಾ ಆಗುತ್ತೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್, ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಈಗ ಅದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ಅಲ್ಫಾ ಪ್ಲಸ್ ಥೀಟಾ ಎಷ್ಟಾಗಬೇಕು ವಿದ್ಯಾರ್ಥಿಗಳೇ, 90 ಡಿಗ್ರಿ ಆಗಬೇಕು. ಯಾಕೆ, ಸಮ್ ಆಫ್ ಆಂಗಲ್ಸ್ ಇನ್ ಟ್ರಯಾಂಗಲ್ ಈಸ್ 180 ಡಿಗ್ರಿ. 180 ಇರಬೇಕಾದ್ರೆ ಇದು 90 ಇದೆ. ಥೀಟಾ ಪ್ಲಸ್ ಅಲ್ಫಾ ಎಷ್ಟಾಗಿರ್ಬೇಕಪ್ಪ, 90 ಇರಬೇಕು. ಹಾಗಿದ್ದಾಗ ಏನ್ ಮಾಡೋ, ಜಸ್ಟ್ ಅಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ, 90 ಮೈನಸ್ ಥೀಟಾ ಆಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಟ್ಯಾನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಇದು ಬರ್ಕೊಳ್ತೀಯ. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಏನಪ್ಪ ಸರ್, ಕಾಟ್ ಥೀಟಾ ಇರುತ್ತೆ. ಕಾಟ್ ಥೀಟಾ ಅಂದ್ರೆ ಏನಂತಪ್ಪ, ಮತ್ತೆ 1/tan ಥೀಟಾ ಇಸ್ ಈಕ್ವಲ್ ಟು tan ಥೀಟಾ ಬೈ 2 ಆಗುತ್ತೆ ವಿದ್ಯಾರ್ಥಿಗಳೇ. ಮತ್ತೆ ಜಾಸ್ತಿ ಸರ್ ಸೊಲ್ಯೂಷನ್ ಹೇಳೋದು ಬೇಡ. tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 2. therefore option is tan inverse of √2. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. See here, in the uniform electric field, equal to ಕೊಟ್ಟಿದ್ದಾರೆ, an electron is accelerated from rest. The velocity of the electron when it has traveled distance of ಅಂತ ಹೇಳಿದೆ. ವಿದ್ಯಾರ್ಥಿಗಳೇ, ಈ ತರ ನಿನ್ನೆ ಒಂದು ಲೆಕ್ಕ ಬಂದಿತ್ತು ಅಲ್ವಾ ಸರ್? ಏನ್ ಯೂಸ್ ಮಾಡೋಣ ಹಾಗಾದ್ರೆ, ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ಇಲ್ಲಿ. ಸರ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ, ಆಮೇಲೆ ವೆಲಾಸಿಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಆಮೇಲೆ ಆಕ್ಸೆಲರೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ನಿನ್ ತಲೆಯಲ್ಲಿ ಈ ಫಾರ್ಮುಲಾ ಬಂದ್ಬಿಡ್ಬೇಕು. v is equal to u plus at ಬಂದ್ಬಿಡ್ಬೇಕು. ಅಂಡ್ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತಾರೆ, 0 ಆಯ್ತು. ಮತ್ತೆ ನೋಡಲಿ ಟಿ ಬರ್ಕೊಂಡ್ಬಿಡ್ತೀವಿ ಅವಸರದಲ್ಲಿ. ಸರ್ ಟಿ ಬೇಕಿಲ್ಲ, ಟಿ ಬಂದಾಗ ಅಂತ ಬರ್ಕೋಬೇಕು. ಬಟ್ ಡಿಸ್ಟೆನ್ಸ್ ಕೊಟ್ಟಿದಾರಲ್ಲ ಇಲ್ಲಿ, ಟಿ ಏನಾರ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಆಗುತ್ತೆ.
ಟಿ ಕೊಟ್ಟಿಲ್ಲಲ್ಲ, ಸೊ ಓದ್ಬೇಕಾದ್ರೆ ಕೂಡ ಕೇರ್ಫುಲ್ ಓದ್ಕೊಂಡು ಟಿ ಕೊಟ್ಟಿಲ್ಲ ಅಂದ ತಕ್ಷಣ ಆ ಡಿಸ್ಟೆನ್ಸ್ ಅನ್ನು ಬರಿಬೇಕಾದ್ರೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಬರ್ಕೊಂಡು 0 ಮಾಡ್ಕೊಂಡಿದ್ವಿ. ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಅಕ್ಸಲರೇಷನ್ ಅಂತ ಹೇಳ್ಕೊಟ್ಟಿದೀವಪ್ಪ. ಅಕ್ಸಲರೇಷನ್ ಇಸ್ ನಥಿಂಗ್ ಬಟ್ ವಾಟ್, ಫೋರ್ಸ್ ಬೈ ಮಾಸ್. ಫೋರ್ಸ್ ಯಾವ ಫೀಲ್ಡ್ ಅಲ್ಲಿ ಇದೀವಿ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇದೀವಿ ಸರ್. ಹಾಗಿದ್ದಾಗ ಫೋರ್ಸ್ ಇಸ್ ಈಕ್ವಲ್ ಟು ಏನ್ ಬರೀತೀಯಪ್ಪ, ಇ ಕ್ಯೂ ಬೈ ಎಂ ಅಂತ ಬರ್ಕೊಂಡು ಇ ಕ್ಯೂ ಬೈ ಎಂ ಇಂಟು ಎಸ್. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ನಿಮಗೆ ಎಲೆಕ್ಟ್ರಾನ್ ಬಗ್ಗೆ ನೋಡಪ್ಪ, ಗೊತ್ತಿದ್ದಾಗ ಇ ಬೈ ಎಂ ರೇಷಿಯೋ, ಸ್ಪೆಸಿಫಿಕ್ ಚಾರ್ಜ್ ರೇಷಿಯೋ ನೋಡಿ ಒಂಥರ ಕೊಟ್ಟಿದ್ದಾರೆ ಇಲ್ಲಿ, ಏನು ತೊಂದರೆ ಇಲ್ಲ. ದೇ ಹ್ಯಾವ್ ಗಿವನ್ ಇಲ್ಲಿ. ಮತ್ತೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಮಾಸ್ ಆಫ್ ಎಲೆಕ್ಟ್ರಾನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಕೂಡಬಾರ್ದು. ನೀವು ಇದನ್ನ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡು ಮುಂದೆ ಇನ್ನು ಇಂಟ್ರೆಸ್ಟ್ ಪ್ರಾಬ್ಲಮ್ ಇದೆ ವಿದ್ಯಾರ್ಥಿಗಳೇ, ಸಾಲ್ವ್ ಮಾಡ್ತಾ ಹೋಗೋಣ. ಎಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 2 × 10⁻⁻2 ಡಿವೈಡೆಡ್ ಬೈ ಇನ್ನೊಂದು ಬಿಟ್ವೇಲ್, ಯಾವ್ದು ಬಿಟ್ವೇಳು, ಇ ಬೈ ಎಂ ಅನ್ನು ಹಾಕೋಬೇಕಲ್ಲಿ. ಇನ್ನೊಂದ್ಸರಿ ಬರಿತೀನಪ್ಪ, ಇದು ಸ್ವಲ್ಪ ಸ್ಕ್ರೀನ್ ಚಿಕ್ಕದ್ ಮಾಡ್ಕೊಂಡಿದ್ದೀವಿ. ಓಕೆ, ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2eq by m into s. 2 into q by m, q by m ಅದು ಮತ್ತೆ ಬೇರೆ ಏನಿಲ್ಲ. 1.8 into 10 to the power of 11 q by m. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ 10 to the power of 4 ಕೊಟ್ಟಿದ್ದಾರೆ. ಇಂಟು ದ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಲ್ಲಿ, 2 × 10 to the power of -2 ಇದೆ. ಸೊ ನಿಮ್ಮ ಆನ್ಸರ್ 18 36 72 ರೂಟ್ ಆಫ್ 4 ಇಂಟು ಇದನ್ನೇನು ಮಾಡೋಣ, 9 × 0.2 ಬರ್ಕೊಂಡು 10 to the power of ನೋಡಪ್ಪ 11 + 4 15 -2 11 15 15 ಅಲ್ಲಿ 2 ಹೋದ್ರೆ 13. ಇದು ಸ್ವಲ್ಪ ಫಾಸ್ಟ್ ಆಗಬೇಕಾಗತ್ತೆ. 4 ರೂಟ್ ಹೊರಗೆ ಬರುತ್ತೆ, 9 ರೂಟ್ ಹೊರಗೆ ಬರುತ್ತೆ. ರೂಟ್ ಆಫ್ ಇದನ್ನ 2 ಬರ್ಕೊಂಡು 10 ಆಗುತ್ತೆ, -1 ಆಗುತ್ತೆ. 10⁻⁻1 ಇದೆಷ್ಟಪ್ಪ, 13 12 ಅದನ್ನ ಹೊರಗಡೆ ಹಾಕಿದ್ರೆ 10⁻12 ಬಂತು. 6√2 ಇಂಟು 10⁻12 ಅರ್ಧ ಮಾಡಿದ್ರೆ ಎಷ್ಟಾಗುತ್ತಪ್ಪ, 10⁻6. ಕ್ಯಾಲ್ಕುಲೇಷನ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ನಲ್ಲಿ ಸ್ವಲ್ಪ ಸ್ಪೀಡ್ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನಾವು ಸ್ಪೀಡಲ್ಲಿ ಬರಿಬೇಕಂದ್ರೆ ಸಾರ್ ಫಾಸ್ಟ್ ಆಗಿ ಬರೀತಾರೆ ಅಂತ ಹೇಳ್ತಾರೆ. ಈಗ ಇಲ್ಲಿ √2 ವ್ಯಾಲ್ಯೂ ಎಷ್ಟಪ್ಪ, 6 × 1.4 14 84 8.4 ಇಂಟು 10 to the power of ಎಷ್ಟಪ್ಪ 6. ಸೊ ನಮಗೆ ಆನ್ಸರ್ ಏನು ಹುಡುಕ್ಬೋದಪ್ಪ ಅಲ್ಲಿ, 8.5. ಡಿಯರ್ ಸ್ಟೂಡೆಂಟ್ಸ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಸ್ಪಷ್ಟವಾಗಿ ಓದ್ಕೋಬೇಕು. ಯಾವ ಫಾರ್ಮುಲಾ ಬೇಸ್ಡ್ ಕೇಳಿದಾನೆ ಫಾರ್ಮುಲಾ ಕರೆಕ್ಟಾಗಿ ಬರ್ಕೋಬೇಕು. ಸಬ್ಸ್ಟಿಟ್ಯೂಷನ್ಸ್ ಕರೆಕ್ಟ್ ಇರಬೇಕು. 10 ಪವರ್ಸನ್ನು ಗಡಿಬಿಡಿ ಮಾಡ್ದೇನೆ, ಅವಸರ ಮಾಡ್ದೇನೆ ನೀಟಾಗಿ ಬರೀಬೇಕು. ಹಾಗಂತೇಳಿ 5 ಮಿನಿಟ್ಸ್ ಅಲ್ಲ, 1 ನಿಮಿಷದಲ್ಲಿ ಮುಗಿಸ್ಬೇಕು. ನಾವು ಲೆಟ್ ಅಸ್ ಟೇಕ್ ಅನದರ್ ಪ್ರಾಬ್ಲಮ್ ಡಿಯರ್ ಸ್ಟೂಡೆಂಟ್ಸ್. There are two fixed charges A and B of 5. ಇದು ಮಿಲಿಯಲ್ಲಪ್ಪ, ಮೈಕ್ರೋ ಕೂಲಮ್. ಈಚ್ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ 6 meters. C is the point of line joining A and B. Charge Q of -5 microcoulomb is short perpendicular to the line joining A and B through C with a kinetic energy of, the charge Q comes to rest at a point D, the distance CD ಅಂತ ಕೇಳಿದ್ದಾರೆ. ಸರ್ ಫಾಸ್ಟ್ ಆಗಿ ಓದಿದ್ರಿ ಅಂತ ಏನು ಕೇಳಿದಾರಪ್ಪ, ಅದು ಫ್ಯಾಮಿಲಿಯರ್ ಪ್ರಾಬ್ಲಮ್ ಅಪ್ಪ. ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲಿ ಮಾಡಿಸ್ತಾ ಇರ್ತೀವಿ ಲೆಕ್ಕಗಳನ್ನು, ಅದನ್ನ ವರಿ ಮಾಡ್ಬೇಡಿ, ಹೇಳ್ಕೊಡ್ತೇನೆ. ಏನ್ ಕೊಟ್ಟಿದ್ದಾರೆ, ಫಿಕ್ಸೆಡ್ ಚಾರ್ಜಸ್ ಅಂತ ಎ ಅಂಡ್ ಬಿ. ಎಷ್ಟಿದೆ, 5 microcoulomb, ಇನ್ನೊಂದು 5 microcoulomb ಇದೆ. ಸಪರೇಟೆಡ್ ಬೈ ಡಿಸ್ಟೆನ್ಸ್ ಎಷ್ಟು ಅಂತಾರೆ, 6 meter ಅಂತ ಹೇಳ್ತಾರೆ. ಸಿ ಇಸ್ ದ ಮಿಡ್ ಪಾಯಿಂಟ್. ಸಿ ಮಿಡ್ ಪಾಯಿಂಟ್ ಅಂದ ತಕ್ಷಣ ಎಷ್ಟಾಯ್ತಪ್ಪ, 3 meter 3 meter. ಈ ಕಡೆ 3, ಆ ಕಡೆ 3 ಆಯ್ತು. ಎ ಚಾರ್ಜ್ ಆಫ್ -5 microcoulomb, ಇನ್ನೊಂದು ಚಾರ್ಜ್ ಇದೆ ಅಂತೆ, -5 microcoulomb. ಇಟ್ ಈಸ್ ಶಾರ್ಟ್ ಫ್ರಮ್ ದ ಸಿ ಪಾಯಿಂಟ್ ಇಂದ ಜೋರಾಗಿ ಓಡಿಸಿದ್ದಾರೆ. ಓಡೋ, ನೀನು ಎಲ್ಲಿ ತನಕ ಓಡ್ತೀಯಾ ಅಂತೇಳಿ ಓಡಿಸಿ ಅಂದ್ರೆ ಏನಾಯ್ತಲ್ಲಿ, ಕೈನೆಟಿಕ್ ಎನರ್ಜಿ ಬಂತು. ಅದಂತಾನೆ ವಿತ್ ಕೈನೆಟಿಕ್ ಎನರ್ಜಿ ಆಫ್, ಅಂದ್ರೆ ಈ ಪಾಯಿಂಟ್ ಇದ್ರೆ ಕೈನೆಟಿಕ್ ಎನರ್ಜಿ ಎಷ್ಟಿದೆಪ್ಪ ಅಂದ್ರೆ 0.06 ಜೌಲ್ ಕೊಟ್ಟಿದ್ದಾರೆ.
ಎಲ್ಲಿ ಮಿಡ್ ಪಾಯಿಂಟ್ ಇದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದ್ರೆ ಇಷ್ಟು ಎನರ್ಜಿ ಹಿಡ್ಕೊಂಡು ಓಡೋಗ್ತಾ ಇದೆ. ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿ ಪಾಯಿಂಟ್ ಹತ್ರ ರೆಸ್ಟಿಗೆ ಬರುತ್ತೆ ಅಂತ. ಆ ಡಿಸ್ಟೆನ್ಸ್ ಎಷ್ಟಪ್ಪ, ಆ ದೂರ ಎಷ್ಟು ಕಂಡಿಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಆದ್ಮೇಲೆ ವಿದ್ಯಾರ್ಥಿಗಳೇ ನಮಗಲ್ಲಿ ಮಕ್ಕಳಲ್ಲಿ ಏನ್ ಬರಬೇಕು, ಏನ್ ಕಾನ್ಸೆಪ್ಟ್ ಅಲ್ಲಿ ಕೇಳಿದ್ದಾರೆ ನೋಡಪ್ಪ, ಅಲ್ಲಿ ಓಡ್ತಾ ಇದೆ, ಚಾರ್ಜ್ಗಳು ರೆಸ್ಟ್ ಇದಾವೆ ಅಂತ ಹೇಳಿದಾಗ, ರೆಸ್ಟ್ ಇದ್ದಾಗ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಇರುತ್ತೆ, ಮೂವ್ಮೆಂಟ್ ಇದ್ದಾಗ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಅಂತ ಇರುತ್ತೆ. ಸಡನ್ ಆಗಿ ಇಲ್ಲಿ ಸ್ಟಾಪ್ ಆದ ತಕ್ಷಣ ಕೈನೆಟಿಕ್ ಎನರ್ಜಿ ಏನಿರುತ್ತಲ್ಲ ಸಡನ್ ಆಗಿ ಕನ್ವರ್ಟ್ ಆಗಿ ಪೊಟೆನ್ಷಿಯಲ್ ಎನರ್ಜಿಯ ಕನ್ವರ್ಟ್ ಆಗುತ್ತೆ. ಒಂದು ಲಾಸ್ ಆದ್ರೆ ಇನ್ನೊಂದು ಗೇನ್ ಆಗ್ತಾ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಏನು ನಾವು ನಿಧಾನಕ್ಕೆ ಹೇಳ್ತೀನಿ ಸ್ವಲ್ಪ, ಒಳ್ಳೆ ಪ್ರಾಬ್ಲಮ್ ಮತ್ತೆ ಇದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತೇಳಿ ಫಸ್ಟ್ ಇಯರ್ ಕಲ್ತಿರ್ತೀವಿ. ಇಲ್ಲೆಲ್ಲ ನಮಗೆ ಇಲ್ಲಿ ಕನ್ಸರ್ವೇಟಿವ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಕನ್ಸರ್ವೇಟಿವ್ ಫೀಲ್ಡ್ ಅಂತ ಹೇಳ್ತೀವಿ, ಗ್ರಾವಿಟೇಷನಲ್ ಫೀಲ್ಡ್ ಇದ್ರೆ ಕನ್ಸರ್ವೇಟಿವ್, ಫ್ರಿಕ್ಷನ್ ಫೋರ್ಸ್ ಏನಾರ ಇದ್ರೆ ನಾನ್ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀವಿ. ಈಗ ನನ್ಗೆ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಸರ್ ಈ ಟೈಮಲ್ಲಿ ಅಂತ ಕೇಳಿದಾಗ, ಇನಿಷಿಯಲ್ ಟೋಟಲ್ ಎನರ್ಜಿ ಫೈನಲ್ ಟೋಟಲ್ ಎನರ್ಜಿನ ಸೇಮ್ ಮಾಡಬೇಕು. ಯು ಪ್ಲಸ್ ಕೆ ಇನಿಷಿಯಲ್ ಇಸ್ ಈಕ್ವಲ್ ಟು ಯು ಪ್ಲಸ್ ಕೆ ಫೈನಲ್ ಮಾಡಬೇಕು, ಎನರ್ಜಿನ ಕನ್ಸರ್ವ್ ಮಾಡಬೇಕು. ಅಂಡ್ ವಿ ನೋ ಇನ್ ದ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಕಲ್ತಿದ್ದೀರಾ, ಏನ್ ಕಲ್ತಿದ್ದೀರಾ ಸರ್, ಕಲಿಸಿದ್ದೀರಿ ಸರ್ ನೀವು, ನಮಗೆ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಸರ್ ಹೇಳ್ಕೊಟ್ಟಿರ್ತಾರಪ್ಪ, Q1 Q2 divided by R ಅಂತ, ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ K Q1 Q2 by R. ಹಂಗಾರೆ ಇನಿಷಿಯಲ್ ಎಷ್ಟಿದೆ, ಈ ಕಡೆ ಒಂದು ಸೆಟ್ ಇದೆ ಚಾರ್ಜ್, ಈ ಕಡೆ ಒಂದು ಸೆಟ್ ಇದೆ, ಎರಡಿದಾವೆ ಚಾರ್ಜ್, ಒಂದು ಪ್ಲಸ್ ಇದೆ ಇನ್ನೊಂದು ಮೈನಸ್ ಕ್ಯೂ ಇದೆ. ಅವ ಫಾರ್ಮುಲಾ ಏನಾಗುತ್ತೆ, ಮೈನಸ್ 2k q ಸ್ಕ್ವೇರ್ k Q1 into Q2 ಸಪರೇಟೆಡ್ ಬೈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಲ್ಲಿ 3, ಡಿಸ್ಟೆನ್ಸ್ ಸ್ಕ್ವೇರ್ ಇರೋದಲ್ಲ 3, ಪ್ಲಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ ಸರ್ 0.06 ಇದೆ. ಹೌದಪ್ಪ, ಇದು ಇನಿಷಿಯಲ್. ಇದು ಇಷ್ಟು ಎನರ್ಜಿ ಹಿಡ್ಕೊಂಡು ಏನ ಮಾಡುತ್ತದೆ, ಪಾರ್ಟಿಕಲ್ ಓಡೋಗ್ತಾ ಇದೆ, ಇಲ್ಲಿ ತನಕ ಓಡೋಗಿದೆ, ಓಡೋಗಿ ಸಾಕಾಗ್ಬಿಡುತ್ತೆ, ಅದಕ್ಕೆ ದಮ್ಮತ್ತು ನಿಂತ್ಕೊಂಡ್ಬಿಡ್ತೈತೆ, ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಏನಾಯ್ತು, ಫುಲ್ ಎನರ್ಜಿ ಲಾಸ್ ಆಗಿರಲ್ಲ, ಒಂದು ಫಾರ್ಮ್ ಆಫ್ ಎನರ್ಜಿ ಇನ್ನೊಂದು. ಈಗ ಸ್ಟಾಪ್ ಆದ ತಕ್ಷಣ ಏನ್ ಮಾಡ್ತೀಯ ನೀನು, ಕೈನೆಟಿಕ್ ಎನರ್ಜಿ ಜೀರೋ ಮಾಡ್ಕೋಬೇಕು. ದಟ್ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ವಿಲ್ ಅಪಿಯರ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಬಂದ್ಬಿಡುತ್ತೆ, ಈ ಡಿಸ್ಟೆನ್ಸ್ ತಗೋಬೇಕು ನೀನು ಇವಾಗ. ಇದು 3, ಇದು ಎಕ್ಸ್ ಎಷ್ಟಾಯ್ತು ಹೇಳು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಆಗುತ್ತೆ. ಪೈಥಾಗೋರಸ್ ಅಪ್ಲೈ ಮಾಡಿದೆಯಪ್ಪ, ಹೌದು ಸರ್. ಅಂದ್ರೆ ಈ ಟಿ ಪಾಯಿಂಟ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನ್ ಮಾಡಬೇಕು, ಇಲ್ಲಿ ಮತ್ತೆ ಅದೇ ಅದೇ ಈ ಮೈನಸ್ ಚಾರ್ಜ್ ಇಲ್ಲಿ ಬಂದಿರ್ತಾನೆ, ಮೈನಸ್ ಚಾರ್ಜ್ ಅಲ್ಲೋ ಕೂತ್ಕೊಂಡಿರ್ತಾರೆ, ಇದೊಂದು ಪ್ಲಸ್ ಚಾರ್ಜ್ ಇದೊಂದು ಮೈನಸ್ ಚಾರ್ಜ್, ಇವು ಸ್ಟ್ಯಾಟಿಕ್ ಚಾರ್ಜ್ ಇದು, ಫಸ್ಟ್ ಕೊಟ್ಟಿರೋದು ಸ್ಟ್ಯಾಟಿಕ್, ಇದು ಮೂವ್ ಆಗ್ತಾ 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 ಇಲ್ಲಿ ಸ್ಟಾಪ್ ಆಗಿದೆ. ಅಲ್ಲಿ ಏನಾಗುತ್ತೆ, ಮೈನಸ್ 2k ಸೇಮ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬರೀಬೇಕಲ್ಲ, ಡಿಸ್ಟೆನ್ಸ್ ಸ್ಕ್ವೇರ್ ಅಲ್ಲ, ಹೌದು ಸರ್, ಜನರಲ್ ಫಾರ್ಮುಲಾ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ 0 ಬರ್ಕೊಂಡಪ್ಪ. ಯಾಕೆ ಸರ್ 0 ಬರ್ಕೊಂಡ್ರಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಷ್ಟೇ ಇರುತ್ತೆ, ಕೈನೆಟಿಕ್ ಎನರ್ಜಿ 0. ಇದು ಮೆಥಡ್ ಕಣಪ್ಪ. ಇದು ಹಾಕೊಂಡು ಫಾಸ್ಟ್ ಆಗಿ ಬರೀಬೇಕು, ಈ ಕ್ಯಾಲ್ಕುಲೇಷನ್ ಫಾಸ್ಟ್. ಏನೇನು ಮಾಡೋಣ ಸರ್, ಇದು 0.06 ಲೆಫ್ಟ್ ಸೈಡ್ ಇರಲಿ, 6 × 10⁻² ಬರ್ಕೊಳ್ತೀನಿ. ಇದು ರೈಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಏನತ್ತಪ್ಪ ಪ್ಲಸ್ ಆಯ್ತು, ಪ್ಲಸ್ ಆದ್ಮೇಲೆ ಕೆ ಕ್ಯೂ ಸ್ಕ್ವೇರ್ 2k q ಸ್ಕ್ವೇರ್ ಕಾಮನ್ ತಗೋಬೇಕು, ಇದು ಈ ಕಡೆ ಬಂತು ಪ್ಲಸ್ ಆಯ್ತು, 2k q ಸ್ಕ್ವೇರ್ ಕಾಮನ್ ತಗೊಳ್ತೀನಿ. ಇಲ್ಲಿ ಉಳಿಯೋದು ಎಷ್ಟಪ್ಪ ಅಂದ್ರೆ 1/3 ಉಳಿತು, 1/3 ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಉಳಿತು ವಿದ್ಯಾರ್ಥಿಗಳೇ. ಈಗ ಮುಂದಿನ ಕ್ಯಾಲ್ಕುಲೇಷನ್ ನೋಡಿ, ಮಾಡ್ತೀರಾ ಅಂತ ಅನ್ಕೋಬೋದಾ, ಮ್ಯಾಥಮೆಟಿಕ್ಸ್ ಜಾಂಟ್ರದಿರ ಅಂತ ಹೇಳಿದ್ರಪ್ಪ ನಿಮ್ಮ ಸರ್, ಹೇಳಿದ್ರು ಸರ್ ನಮ್ಮ ಒಟ್ಟು ಜಾಂಟ್ರಿದ್ದಾರೆ ಅಂತ. 6 × 10⁻², ಇನ್ನೊಂದು ಏನು ಮಾಡೋಟ್ಟು, ಇಲ್ಲಿ 2 ಹಾಕ್ಬೋದಿತ್ತು, 2 ಇಂಟು ಕೆ ವ್ಯಾಲ್ಯೂ ಎಷ್ಟಪ್ಪ 9 × 10⁻9. ಚಾರ್ಜ್ ಎಷ್ಟು ಕೊಟ್ಟಿದ್ರು 5 ಮೈಕ್ರೋ ಇದೆ, ಎಷ್ಟಾಗುತ್ತಪ್ಪ 25 10⁻⁻12 ಆಗುತ್ತೆ. ಇದು ಈ ಕಡೆ ಹಂಗೆ ಇರಲಿ ಅಂತ ಇಟ್ಕೊಳ್ತೀನಿ, ಯಾವುದು ಹಿಂಗೆ ಮತ್ತೆ ಬರೆಯೋಣ ಅಂತ, ಜಾಗ ಸ್ವಲ್ಪ ನಿಮಗೆ ಅನುಕೂಲ ಆಗಲಿ ಅಂತ. ಏನೇನು ಮಾಡೋದು ಸರ್, ಇಲ್ಲಿ ಕ್ಯಾನ್ಸಲ್ ಹೊಡ್ರಿ ಸರ್, 2 1s 2 3s 3 1s 3 3s 325 ಉಳಿತು, ಡಿನಾಮಿನೇಟರ್ ಎಷ್ಟು ಉಳಿತಪ್ಪ 75 ಉಳಿತು. 10⁻⁻, ನೋಡ್ಕೊಂತ ಬನ್ನಿಪ್ಪ, 9 - 12 -3 ಆಯ್ತು, -3 ಮೇಲೆ ಹೋದ್ರೆ +3 ಆಯ್ತು, +3 - 2 +1 ಆಯ್ತು, 10/75 ಆಯ್ತು. ಮತ್ತೆ ಕ್ಯಾನ್ಸಲ್ ಹುಡುಕ, 5 2 5 15 2/15 2/15 ಆಯ್ತು ಸರ್, 2/15 ಬಂತು. ಹಂಗಾರೆ ಇಲ್ಲಿ ಏನು ಉಳಿದಿದೆಯಲ್ಲ, ಇಲ್ಲಿ ಆ ಕಡೆದು ಅರ್ಥ ಆಗಿದೆ ಅಂತ ಅನ್ಕೊಂಡು
ಎಷ್ಟು ಬಂತಪ್ಪ ಇದು ಲೆಫ್ಟ್ ಸೈಡ್ ಕ್ಯಾಲ್ಕುಲೇಷನ್ ಎಷ್ಟು ಬಂದಿದೆ 2/15 ಬಂದಿದೆ. ಇಲ್ಲಿ ಉಳ್ಕೊಂಡಿರೋದು ಎಷ್ಟು 1/3 ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9. ಮತ್ತೆ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೀಯಾ ಅಂತ ಅನ್ಕೊಂಡು ಹೌದು ಸರ್ ಸ್ವಲ್ಪ 1/3 ಮೈನಸ್ 2/15 ಎಲ್ ಸಿ ಎಷ್ಟಪ್ಪ 15 3 5 5 1 5 ಇರುತ್ತಪ್ಪ 5 ಮೈನಸ್ 2 ಎಷ್ಟಾಯ್ತು 3 ಆಯ್ತು 3 ಅಂದ್ರೆ ಎಷ್ಟಪ್ಪ 1/5 ಆಯ್ತು 1/5 ಇಲ್ಲೇನಿದೆಪ್ಪ ಸ್ಕ್ವೇರ್ ಇದೆ ಸರ್. ಸರ್ ಆ ಕಡೆ ನಾನು ಸಾರಿ ಸ್ಕ್ವೇರ್ ರೂಟ್ ಇದೆ ಸರ್. ಅವಸರ ಮಾಡ್ತಾ ಇದ್ದೀರಾ, ಅಲ್ಲಿ ಕಾಂಪಿಟೇಟಿವ್ ಅಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೇಕಪ್ಪ ಸರ್. ಎಲ್ಲ ಹೋಯ್ತಪ್ಪ ಡಿನಾಮಿನೇಟರ್ ಇಕ್ವೇಟ್ ಮಾಡ್ಕೊತೀಯ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 9 ಇಸ್ ಈಕ್ವಲ್ ಟು 25 ಆಯ್ತು. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀಯಾ. ದೇ ಫಾರ್ ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು 29 ಈ ಕಡೆ ಬರುತ್ತೆ. 25 ಮೈನಸ್ 9 ಎಷ್ಟಪ್ಪ 16. 16 ರೂಟ್ ಈಸ್ ಸರ್ 4. ವಿದ್ಯಾರ್ಥಿಗಳೇ, ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಒಂದೊಂದು ಲೆಕ್ಕಗಳು ಸ್ವಲ್ಪ ಕ್ಯಾಲ್ಕುಲೇಷನ್ ಹಿಡಿತವೆ, ಬಟ್ ಪ್ರಾಕ್ಟೀಸ್ ಈಸ್ ನೀಡೆಡ್. ಹೌದು ಸರ್, ಪ್ರಾಕ್ಟೀಸ್ ಬೇಕು ಅಂತ. ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಲೆಕ್ಕ ನೋಡುವ. ಬೇಗ ಮುಗಿಸ್ಬೋದು ವಿದ್ಯಾರ್ಥಿಗಳು. ಇಫ್ ಎ ಚಾರ್ಜ್ ಈ ಪ್ರಾಬ್ಲಮ್ನ 12ನೇ ಪ್ರಾಬ್ಲಮ್ನ ಇಫ್ ಎ ಚಾರ್ಜ್ ಇನ್ ದ ಬಾಡಿ ಇಸ್ 1 ನ್ಯಾನೋಕೂಲಮ್ ದೆನ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ನ್ಯಾನೋ ಅಂದ್ರೆ ಎಷ್ಟಪ್ಪ 10⁻⁹ ಹೇಳ್ಕೊಟ್ಟಿದ್ದೀನ. 6.25 ಇಂಟು 10⁻⁸ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ 1 ಕೂಲಮ್ ಬಲ್ಲಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ 1 ನ್ಯಾನೋ ಅಂತ ಹೇಳ್ತಾರೆ. 10⁻⁹ ಇದೆಷ್ಟಾಗುತ್ತೆ 10⁻9 ಆಯ್ತು. ಸೊ ದೇರ್ ಫಾರ್ ಆನ್ಸರ್ ಇಸ್ 6.25 ಇಂಟು 10⁻9 ಅಂತ ಹೇಳಿ ಕೆಲವೊಂದು ಪ್ರಾಬ್ಲಮ್ ಅನ್ನ ಜಲ್ದಿ ತಗೊಂಡು ಹೋಗ್ಬೋದು. ಸಾರಿ ವಿದ್ಯಾರ್ಥಿಗಳೇ. ಓಕೆ, next problem. Again, read clarity should be there while reading. ಸ್ಪಷ್ಟವಾಗಿ ಫಾಸ್ಟ್ ಆಗಿ ಓದ್ಕೋಬೇಕು. 2 equal and opposite charges of masses m1 and m2 are accelerated in a uniform electric field through the same distance. ಅಂದ್ರೆ ಒಂದು ಸರ್ಟನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದರಲ್ಲಿ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್, ಒಂದು ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ, ಇನ್ನೊಂದು ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ. ಓಡಿಸಿದ್ದಾರೆ, ಅಕ್ಸಲರೇಟ್ ಮಾಡಿದ್ದಾರೆ ಥ್ರೂ ಎ ಸೇಮ್ ಡಿಸ್ಟೆನ್ಸ್, ಅಂದ್ರೆ ಎಸ್ ಸೇಮ್ ಇದೆ. ವಾಟ್ ಈಸ್ ದ ರೇಷಿಯೋ ಆಫ್ ದರ್ ಅಕ್ಸಲರೇಷನ್ ಅಂದ್ರೆ ಏನ್ ಕೇಳಿದ್ದಾರೆ, A1/A2 ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರೋದ್ರಿಂದ ಸಾರಿ ಡಿಯರ್ ಸ್ಟೂಡೆಂಟ್ಸ್, ಪವರ್ ಹೋಯ್ತು ಅಂತ ಕಾಣಿಸುತ್ತೆ. ಪವರ್ ಹೋಯ್ತಲ್ಲಪ್ಪ, ಪವರ್ ಯಾವುದು ನಾನು ಮಾಡಿದ್ದ ಅಯ್ಯೋ ನೋಡಿ ಕರೆಕ್ಟ್ ಇದೆಯಲ್ಲ, ಮಾಡ್ಬೋದಾ? ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಏನ್ ಬರೀತೀರಾ, EQ ಅಂತ ಬರೀತೀರಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಆಯ್ತು. E1 ಇಸ್ ಈಕ್ವಲ್ ಟು ಏನಾಯ್ತು, E2 ಆಯ್ತು. ಸೊ ಆಗಿದೆ ನಮ್ಗೆ ಇಲ್ಲಿ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಫೋರ್ಸ್ ಅಂತ ನಾವು ಚೆಕ್ ಮಾಡಿದಾಗ ಏನ್ ಬರೀತೀವಪ್ಪ, MA ಅಂತ ಬರೀತೀವಿ. ಸೊ M ಇಂಟು A ಕಾನ್ಸ್ಟೆಂಟ್ ಅಂತ ಆಯ್ತು. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈಕ್ವಲ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ, ಕ್ಯೂ ಏನಾಯ್ತು, ಎರಡಕ್ಕೂ ಸೇಮ್ ಆಯ್ತು. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ. E ಇಂಟು ಕ್ಯೂ ಪ್ರಾಡಕ್ಟ್ ಏನಾಯ್ತು, ಸೇಮ್ ಆಯ್ತು. M ಇಂಟು A ಏನಾಯ್ತು, ಕಾನ್ಸ್ಟೆಂಟ್ ಆಯ್ತು. ಯಾವಾಗ MA ಕಾನ್ಸ್ಟೆಂಟ್ ಆಯ್ತು ವಿದ್ಯಾರ್ಥಿ ನೆನ್ಪಿಟ್ಕೊಂಡ್ಬಿಡಿ, ಇನ್ವರ್ಸ್ಲಿ ಪ್ರಪೋರ್ಷನಲ್. A ಜಾಸ್ತಿ ಆದ್ರೆ M ಕಮ್ಮಿ ಆಗ್ಬೇಕು. ಇಲ್ಲೇನ್ ಮಾಡಿದ್ದಾರೆ, M1/M2 ಇಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ, 1/2. ಸರ್ A ಇಂಟು M ಕಾನ್ಸ್ಟೆಂಟ್ ಆದ್ರೆ ಇದು ಉಲ್ಟಾ ಆಗ್ಲೇಬೇಕಲ್ಲ ಸರ್. ಹಂಗಾರೆ ಇದು 1/2 ಇದೆ ಅಂದ್ರೆ A1/8 ಏನಾಗಿ ಬರಬೇಕು, 2 ಆಗಿರ್ಲೇಬೇಕಲ್ಲ ಸರ್. ಆಪ್ಷನ್ 2 ಅಂತ ಹೇಳಿ. ಓಕೆ, ವಾಟ್ ಇಸ್ ದ ನೇಚರ್ ಆಫ್ ದ ಗಾಸಿಯನ್ ಸರ್ಫೇಸ್ ಇನ್ವಾಲ್ವ್ಡ್ ಇನ್ ಗಾಸ್ ಲಾ ಅಂತ ಹೇಳಿ ಕಲ್ತಿದೀವಿ. ದಟ್ ಈಸ್ ಸಾರಿ ಎಲೆಕ್ಟ್ರಿಕಲ್ ಅಲ್ಲಪ್ಪ, ವೆಕ್ಟಾರ್. ಗಾಸಿಯನ್ ಸರ್ಫೇಸ್ ಏರಿಯಾ ವೆಕ್ಟಾರ್ ಅಂತ ಕಲಿಸಿದೀವಿ. ಆ ಏರಿಯಾ ವೆಕ್ಟಾರ್ ಏನ್ ಮಾಡುತ್ತೆ, ಗಾಸಿಯನ್ ಸರ್ಫೇಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ದಟ್ ಆಲ್ವೇಸ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ಓರಿಯಂಟೇಷನ್ ಆಫ್ ದಿ ಗಾಸಿಯನ್ ಸರ್ಫೇಸ್. ದೇರ್ಫೋರ್ ಗಾಸಿಯನ್ ಸರ್ಫೇಸ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. Then a spherical conductor of radius 2 centimeter is uniformly charged with a 3 nanocoulomb. What is the electric field at a distance of 3 centimeter from the center of the sphere? Again, yesterday
ಥೇರಿ ನಾನು ಹೇಳ್ತೀನಲ್ಲ, ಎಸ್ಟರ್ಡೇ ಅಂತಲ್ಲ, ನೀವು ಮುಂಚೆನೇ ಕಲ್ತಿರ್ತೀರಾ. ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ಕಲ್ತಿದ್ದೀರಿ ಅಂತಲ್ಲಪ್ಪ. ಚಾಪ್ಟರ್ ಮುಗಿದಲ್ಲ ತುಂಬಾ ದಿವಸ ಆಗಿರುತ್ತೆ, ಮಿಡ್ ಟರ್ಮ್ ಕೂಡ ಬರ್ತಾ ಇದೆ. ನಿನ್ನೆ ಕಲ್ತಿದ್ದೀರಿ ಅಂತ ಅನ್ನಲ್ಲ, ನಿಮ್ಮ ಸರ್ಗಳೆಲ್ಲ ಕಲ್ಸಿರ್ತಾರೆ. ಈಗ ನೋಡ್ಲಿ, ಸ್ಪೆರಿಕಲ್ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಆಫ್ ರೇಡಿಯಸ್ ಎಷ್ಟು 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಚಾರ್ಜ್ ಟು 3 ನ್ಯಾನೋಕೂಲಮ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ 3 ಸೆಂಟಿಮೀಟರ್ ಅಂದ ತಕ್ಷಣ 3 ಸೆಂಟಿಮೀಟರ್ ಅಂದ ತಕ್ಷಣ ಪಾಯಿಂಟ್ ಲೈಸ್ ಔಟ್ಸೈಡ್ ಅಂತ ಬರ್ಕೋಬೇಕು ಫ್ರಮ್ ದ ಸೆಂಟರ್. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ವಿ, ಇದನ್ನ ಪಾಯಿಂಟ್ ಚಾರ್ಜ್ ಅಂತ ಅನ್ಕೋಬೇಕು. ಪಾಯಿಂಟ್ ಚಾರ್ಜ್ ಅಂತ ಅನ್ಕೊಂಡು ಇದು ಡಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ತಗೊಂಡ್ರೆ ನಮಗೆ ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಏನಿದೆ ಸರ್, ಇ ಇಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇದೆ. ಅಪ್ಲೈ ಮಾಡಿದ್ರೆ ಆಗುತ್ತಲ್ಲಪ್ಪ. ಬರೀತೀರಂತ ಅನ್ಕೊಳ್ತೀನಿ. 9 ಇಂಟು 10 ಟು ದಿ ಪವರ್ ಆಫ್ 9 ಇಂಟು ಚಾರ್ಜ್ ಇಸ್ 3 ನ್ಯಾನೋಕೂಲಮ್ ಮೈನಸ್ 9 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಎಷ್ಟಾಗಪ್ಪ 9 ಇಂಟು ಸೆಂಟಿಮೀಟರ್ ಸ್ಕ್ವೇರ್ ನ ಬರೆಯೋದು ಕಲ್ತಿರ್ಬೇಕು. 10⁻⁻² ಇರುತ್ತೆ, -2 ಸ್ಕ್ವೇರ್ ಮಾಡ್ಕೊಳ್ತೀಯಾ. ಸೊ 9 ಕ್ಯಾನ್ಸಲ್ ಆಯ್ತು, 3 ಇದು ಕ್ಯಾನ್ಸಲ್ ಆಯ್ತು. 3 ಇಂಟು 10 ಟು ದಿ ಪವರ್ ಆಫ್ 4. ನೋಡಿ ವಿದ್ಯಾರ್ಥಿ, ಮತ್ತು ಎಲ್ಲ ಈಸಿ ಇರುತ್ತೆ. ಅವಸರದ ಎಲ್ಲ 3 ಕಾಣ್ತಾ ಇದೆ ಅಂತೇಳಿ ಅವಸರ ಮಾಡಿ ಕೂಡ ಕೆಲವು ವಿದ್ಯಾರ್ಥಿಗಳು -4 ನೋಡಿರೋದೇ ಇಲ್ಲ. ಇಲ್ಲಿ ನೋಡಿ, 1ನೇ ಆಪ್ಷನ್ ಮತ್ತೆ 3ನೇ ಆಪ್ಷನ್ 4 ಕಾಣ್ತಾ ಇದೆ, ಅದರಲ್ಲಿ ಮೈನಸ್. ಮತ್ತೆ ಅವಸರದಲ್ಲಿ ಆಗ್ತಾ ಇರುತ್ತೆ. ಅವಸರವೇ ಅಪಘಾತಕ್ಕೆ ಕಾರಣ, ಅವಸರ ಗೊತ್ತಿದೆ. ಸೊ ಆಪ್ಷನ್ ನಂಬರ್ 1. ನಮ್ಮ ಸ್ಟೂಡೆಂಟ್ಸ್ ಅವಸರ ಮಾಡ್ಕೋಬಾರ್ದು, ಮಾಡಲ್ಲ, ಮಾಡಬೇಡಿ ಅಂತ. The angle between the dipole moment and the electric field at any point on the equatorial plane. ಮತ್ತೆ ಎಕ್ಸ್ಪ್ಲನೇಷನ್ ಬೇಡ ಅಂತ ಹೇಳ್ತೀನಿ. ಡೈಪೋಲ್ ಮೊಮೆಂಟಿಗೂ ಮತ್ತೆ ಇಕ್ವಟೋರಿಯಲ್ಗೂ ಆಪೋಸಿಟ್ ಇರುತ್ತೆ, ಆಂಟಿ ಪ್ಯಾರಲಲ್ ಇರುತ್ತೆ, ದೇರ್ಫೋರ್ 180. ಅದೇ ಆಕ್ಸಿಯಲ್ ಲೈನ್ ಕೇಳಿದ್ರೆ 0 ಡಿಗ್ರಿ ಗೊತ್ತಿದೆ ಸರ್. ಇಲ್ಲಿ ಕೇಳಿರೋದು ಇಕ್ವಟೋರಿಯಲ್ ಕೇಳಿದ್ದಾರೆ, ಅಟ್ ಎನಿ ಪಾಯಿಂಟ್ ಆನ್ ದ ಇಕ್ವಟೋರಿಯಲ್ ಪ್ಲೇನ್, ದೇರ್ಫೋರ್ ರೈಟ್ ಆನ್ಸರ್ ಇಸ್ 180. ಪಿಕ್ ಔಟ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಅದು ಬಹಳ ಹುಷಾರಿರ್ಬೇಕು. ಒಂದೊಂದ್ಸಲ ಏನೋ ಓದ್ಕೊಂತೀರಿ ಅಂತ ಕರೆಕ್ಟ್ ಅಂತ ಅನ್ಸ್ಬಿಡ್ತದೆ. ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಹುಡುಕು ಅಂತ ಅಲ್ಲ, ಇನ್ಕರೆಕ್ಟ್ ಅಂತ ಕೇಳಿದರೆ. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್. Field lines never intersect. The tangent drawn to gives represent direction. Negative test charge experience a force opposite to the direction of electric. ವಿದ್ಯಾರ್ಥಿಗಳು ಅಗೇನ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಎ ಕ್ಲೋಸ್ಡ್ ಲೂಪ್ ಅಂತ ಹೇಳ್ತಾನೆ, ಅದು ತಪ್ಪಾಗ್ತದೆ. ಈಗ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಇದೆ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಬಾಡಿಯಿಂದ ಫೀಲ್ಡ್ ಲೈನ್ಸ್ ಏನಾಗಬೇಕು, ಹೊರಗಡೆ ಹೋಗ್ಬೇಕು. ದೇ ಶುಡ್ ಗೋ ಅವೇ ಅಂತ ಹೇಳ್ತೀವಿ. ಈಗ ಅಲ್ಲಿ ಕ್ಲೋಸ್ಡ್ ಲೂಪ್ ಅಂದಾಗ ಏನಾಗುತ್ತೆ, ಮತ್ತೆ ಹೋಗಿ ಅಲ್ಲೇ ಬರುತ್ತೆ ಅಂತ ಹೇಳ್ತಾನೆ. ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಆನ್ ನೆಗೆಟಿವ್ ಚಾರ್ಜ್ ಅಂತ ಏನಾಗುತ್ತೆ, ಕ್ಲೋಸ್ಡ್. ದಿಸ್ ಇಸ್ ನಾಟ್ ಪಾಸಿಬಲ್. ದೇರ್ಫೋರ್ ರಾಂಗ್ ಸ್ಟೇಟ್ಮೆಂಟ್ ಈಸ್ ಫಸ್ಟ್ ಒನ್ ಅಂತ ಹೇಳಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, 2 spheres carrying charges 6 millicoulomb and 9 millicoulomb separated by a distance d experience a repulsive force ಅಂತ ಕೊಟ್ಟಿದ್ದಾರೆ, ಒಂದು ಫೋರ್ಸ್ ಕೊಟ್ಟಿದ್ದಾರೆ. When a charge of -3 millicoulomb is given to both spheres and kept at the same distance. ವಿದ್ಯಾರ್ಥಿಗಳು ಅಗೇನ್ ಇಲ್ಲಿ ಶೇರಿಂಗ್ ಆಫ್ ಚಾರ್ಜಸ್ ಕಾನ್ಸೆಪ್ಟ್ ಅನ್ನು ತಗೊಂಡು ಫಸ್ಟ್ ಏನ್ ಹೇಳ್ತಾನೆ, 6 millicoulomb and 9 millicoulomb. ಈಗ ರೇಷಿಯೋ ತಗೊಳ್ಳೋದ್ರಿಂದ ಮಿಲಿ ಮತ್ತೆ ಡಿ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 1/4πε0 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನಪ್ಪ ಅಲ್ಲಿ ನಮ್ಗೆ F'/F ಅಂತ ಬರ್ಕೊಂಡ್ರೆ ಪ್ರಾಡಕ್ಟ್ ಆಫ್ ಚಾರ್ಜಸ್ ಉಳಿತವೆ. ನೀವು ಇಲ್ಲಿ ಎಫ್ ಅಂದ್ರೆ ಏನ್ ಮಾಡಂದ್ರೆ ಇನಿಷಿಯಲ್ ಇದೆ, ಎಕ್ಸ್ಪೀರಿಯನ್ಸ್ ಇಸ್ ಫೋರ್ಸ್ ಎಫ್. ಇನಿಷಿಯಲ್ ಎಷ್ಟು 6 ಮತ್ತೆ ಇನ್ನೊಂದು ಎಷ್ಟಿದೆ 9. 6 9s 54 ಇನಿಷಿಯಲ್. -3 ಆಡ್ ಮಾಡಿ, ಇದಕ್ಕೆ -3 ಆಡ್ ಮಾಡಿದ್ರೆ ಎಷ್ಟಾಗುತ್ತಪ್ಪ, 6 - 3 ಆಯ್ತು ಸರ್. ಇಂಟು -3 + 9 ಎಷ್ಟಾಯ್ತಪ್ಪ 6 ಸರ್. 6 3 18. 18/54. 18ರ ಬಗ್ಗೆ ಗೊತ್ತು ಸರ್, 18 3 54. ದೇರ್ಫೋರ್ ಎಫ್ ಏನಾಯ್ತಪ್ಪ ಅಲ್ಲಿ ಹೊಸ ಫೋರ್ಸ್, ನ್ಯೂ ಫೋರ್ಸ್ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ, F/3 ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ಕೊಳ್ತೀನಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಕೇಳಿದ್ದಾರೆ, ಕ್ಲೋಸ್ಡ್ ಇಂಟೆಗ್ರಲ್ ಇದೆ. That closed integral means it is having some closed surface. ಆ ಕ್ಲೋಸ್ ಸರ್ಫೇಸ್ ಒಳಗಡೆ ಚಾರ್ಜ್ ಇದ್ರೆ ನಮ್ಮ ಗಾಸ್ ಲಾ ಏನ್ ಹೇಳುತ್ತೆ, ದಟ್ ಈಸ್ ಈಕ್ವಲ್ ಟು Q/ε0 ಅಂತ ಹೇಳ್ತೀವಿ.
that is also is equal to E dot A ಅಂತ ಕಲ್ತಿದ್ವಿ. That gives the total electric flux ಅಂತ ಹೇಳ್ತೀವಿ. If there is only one type of charge in the universe, ಅಂದ್ರೆ ಒಂದೇ ಚಾರ್ಜ್ ಇದೆ ಅಂದ್ರೆ ನೆಗೆಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಚಾರ್ಜ್ ಇಬ್ಬರಲ್ಲಿ ಯಾರು ಒಬ್ಬರಿದ್ದಾರೆ ಅಂತೇಳಿ, ಇದು ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. E dot ds flux can never be is equal to 0, not equal to 0 ಅಂತ ಹೇಳ್ತಾನೆ. 0 ಇರಕ್ಕೆ ಸಾಧ್ಯ ಇದೆ ಯಾವಾಗ? when the charge lies outside the conductor. ಒಂದೇ ಚಾರ್ಜ್ ಇದ್ರೂ ಕೂಡ if a charge lies outside the conductor, then what I can say, electric flux is equal to 0 ಅಂತ ಬರೀಬಹುದು. ಹಂಗೆ cannot be, could not be defined ಅಂತಾನೆ. ಇವೆರಡು ಆಪ್ಷನ್ ತಪ್ಪಾಗ್ತವೆ ವಿದ್ಯಾರ್ಥಿಗಳೇ. ಇದು ಇನ್ಫಿನಿಟಿ, ಇದು ಸಾಧ್ಯ ಇಲ್ಲ. E dot ds is equal to 0 if charge is outside. Charge is outside q by epsilon naught. ಅಂದ್ರೆ if the charge is outside q by epsilon naught if charge is inside. ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ. q inside ಇದ್ರೆ E dot ds is equal to ಎಷ್ಟಂತ ಕೊಡ್ತಾ ಇದ್ದಾರೆ? q by epsilon naught. ಇದು 0 ಆಗುತ್ತಂತೆ ಚಾರ್ಜ್ ಹೊರಗಡೆ ಇದ್ರೆ. ಕರೆಕ್ಟ್. ಈ ವ್ಯಾಲ್ಯೂ ಎಷ್ಟಿರುತ್ತಂತೆ? q by epsilon naught ಇರುತ್ತಂತೆ if charge is inside. Therefore right option is 4. Then an electron of mass m, charge E, falls through a distance h meter in a uniform electric field. Then time of fall ಅಂತ. ಈ ಕಾಮನ್ ಆಗಿ ನಾವು ಈಗ ಕೈಯಲ್ಲಿ ಏನೋ ಪೆನ್ ಇದೆ, ಬಿತ್ತು ಅಂತ ಇಟ್ಕೊಳ್ಳಪ್ಪ. ಕೈ ಬಿತ್ತು, ಕೈಯಲ್ಲ ಪೆನ್ ಬಿತ್ತು, ಎಷ್ಟು ಟೈಮಲ್ಲಿ ಬಿತ್ತು ಅದು ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಎಲ್ಲಿ ಗೊತ್ತಿರುತ್ತೆ ಸರ್? ut ಪ್ಲಸ್ ಆಫ್ gt ಸ್ಕ್ವೇರ್ ಅಪ್ಲೈ ಮಾಡ್ಕೊಂಡ್ರೆ ಫಾಲ್ ಫ್ರಮ್ ರೆಸ್ಟ್, ಫ್ರೀ ಫಾಲ್ ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ 2s divided by g under root ಅಂತ ಸಿಗುತ್ತೆ. s is height from which it has been fallen ಅಂತ ಹೇಳಿ. ಇದು ಗ್ರಾವಿಟೇಷನಲ್ ಫೀಲ್ಡ್ ಅಲ್ಲಿ. ನಮಗೆ ಯಾವ ಫೀಲ್ಡ್ ಇದೆ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೌದು ಸರ್, ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಫಾರ್ಮುಲಾ ಏನ್ ಬರೀತೀನಿ? h is equal to 0 plus a t square ಬರ್ಕೋತೀನಿ, ಆಫ್ a t square ಬರೀತೀನಿ. h is equal to ಮತ್ತೇನಪ್ಪ ಫಾರ್ಮುಲಾ ಸರ್? e q by m ಬರೀತೀನಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಏನ್ ಸರ್ ಅರ್ಥ ಆಯ್ತು? F is equal to ma is equal to ಏನಪ್ಪ? ಎಲೆಕ್ಟ್ರಿಕ್ ಫೀಲ್ಡ್. ಗ್ರಾವಿಟೇಷನಲ್ ಫೀಲ್ಡ್ ಏನ್ ಬರೀಬೇಕು? mg ಬರೀಬೇಕು. ಫೋರ್ಸ್ is equal to ma. a is equal to e q by m. ಇಲ್ಲೊಂದು 2 ಇದೆ. ಅವ್ರು ಕೇಳಿರೋದೇನಪ್ಪ? t ಕೇಳಿದ್ದಾರೆ. therefore t is equal to root of 2mh divided by eq, which is the answer. q ಜಾಗದಲ್ಲಿ ಏನ್ ಬರ್ಕೊಂಡಿದ್ದೀನಿ? ಏನ್ ಕೊಟ್ಟಿದ್ದಾರೆ? e ಕೊಟ್ಟಿದ್ದಾರೆ. ಎಸ್ ಸರ್, ಅರ್ಥ ಆಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ಕೆಲವು ಫಾಸ್ಟ್ ಮಾಡಲೇಬೇಕಾಗುತ್ತಪ್ಪ. ಕೆಲವು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರೋದನ್ನ ನಾವು ಫಾಸ್ಟ್ ಹೋಗೋಣ. ನೋಡಿ ಇಲ್ಲಿ ಇದನ್ನ ಜಲ್ದಿ ನೀವೇ ಹೇಳ್ಬೋದು. ಈ ಆಕ್ಸಿಯಲ್ ಇ ಈಕ್ವಲೆಂಟ್ ರೆಪ್ರೆಸೆಂಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಒಂದು ಆಕ್ಸಿಯಲ್ ಈಕ್ವಟೋರಿಯಲ್ ಕೊಟ್ಟಿದ್ದಾರೆ ಅಂಡ್ ಆರ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ಜನರಲ್ ಫಾರ್ಮುಲಾ ಎಲ್ಲ ಕಲ್ತ್ಬಿಟ್ಟಿದೀವಿ. ಡಬಲ್ ಇದ್ದೇ ಇರುತ್ತೆ. ಇಲ್ಲ ಡಬಲ್ ಅಂತ ಹೇಳಿದಾಗ ನಾವು ಅವಸರ ಮಾಡ್ಕೊಂಡು ಹೇಳ್ತಾ ಇರ್ತೀನಲ್ಲ, ಬರೆದು ಬಿಡ್ತಾರೆ ಸರ್, ಇದು ಕರೆಕ್ಟ್ ಅಂತ ಬರೆದು ಬಿಡ್ತಾರೆ. ನೋಡಿ ಈಗಲ್ಲಿ ವೆಕ್ಟಾರ್ ಹಾಕಿರೋ ಎಲ್ಲ ತಲೆ ಮೇಲೆ ಏನ್ ಬರ್ದಿದ್ದಾರೆ? ವೆಕ್ಟಾರ್ ಬರ್ದಿದ್ದಾರೆ. ಅಂದ್ರೆ ಯು ಮಸ್ಟ್ ಗೋ ವಿತ್ ವಾಟ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಸೇಮ್, ಬಟ್ ಡೈರೆಕ್ಷನ್ ಏನಿರುತ್ತೆ? ಈ ಆಕ್ಸಿಯಲ್ ಹಿಂಗಿದ್ರೆ ಪ್ಯಾರಲಲ್ ಟು ಪಿ ಇದ್ರೆ, ಈ ಈಕ್ವಟೋರಿಯಲ್ ಏನಿರುತ್ತೆ? ಆಂಟಿ ಪ್ಯಾರಲಲ್ ಟು ಪಿ ಇರುತ್ತೆ. ಅಂದ್ರೆ ಇದು ತಪ್ಪಾಗುತ್ತೆ ವಿದ್ಯಾರ್ಥಿಗಳೇ. ಡೈರೆಕ್ಷನ್ ನೋಡಿದಾಗ ಈ ಆಕ್ಸಿಯಲ್ ಅಂಡ್ ಈ ಈಕ್ವಟೋರಿಯಲ್ ಡಬಲ್, ಈ ಆಕ್ಸಿಯಲ್ ಇಸ್ ಡಬಲ್ ಇರುತ್ತೆ. ಡೈರೆಕ್ಷನ್ ನೋಡಿದ್ರೆ ಅಪೋಸಿಟ್. therefore ರೈಟ್ ಆನ್ಸರ್ ಇಸ್ 3. ಓಕೆ, ಮ್ಯಾಗ್ನಿಟ್ಯೂಡ್ ಕೇಳಿದ್ರೆ ಏನ್ ಮಾಡು? ಈಕ್ವಲ್ ಬರಿ. ಈಕ್ವಲ್ ಅಂದ್ರೆ ಡಬಲ್. ಈ ಆಕ್ಸಿಯಲ್ ಇಸ್ ಈಕ್ವಲ್ ಟು ಡಬಲ್ ಬರಿ. ನೆಕ್ಸ್ಟ್, two spheres of electric charges 2 nanocoulomb and minus 8 nanocoulomb are placed at certain distance d apart. If they are allowed to touch each other, what is the new distance between them to get a repulsive force of same magnitude? ಅಂದ್ರೆ ಈಗಲ್ಲಿ ಫೋರ್ಸ್ ಸೇಮ್ ಇರ್ಬೇಕಂತೆ,
ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಈಗ ಫಸ್ಟ್ 2 ನ್ಯಾನೋ ಕೂಲಮ್ ಮತ್ತು -8 ನ್ಯಾನೋ ಕೂಲಮ್ ಆರ್ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ ಅಂದಾಗ ಸ್ವಲ್ಪ ರೆಡ್ಯೂಸ್ ಮಾಡ್ಕೊತೀನಿ ಸ್ಕ್ರೀನ್, ಬರೀಲಿಕ್ಕೆ ಜಾಗ ಬೇಕು. ಫಸ್ಟ್ ಫೋರ್ಸು ಫಸ್ಟ್ ಫೋರ್ಸ್ 2 and -8 ಮ್ಯಾಗ್ನಿಟ್ಯೂಡ್ ತಗೋಬೇಕು ವಿದ್ಯಾರ್ಥಿಗಳೇ. 8 2 16 ಡಿವೈಡೆಡ್ ಬೈ d1² ತಗೊಳ್ತೀನಿ, ಇದು F1. ನೆಕ್ಸ್ಟ್ F2 ತಗೊಳ್ತೀನಿ. ದೇ ಆರ್ ಅಲೌಡ್ ಟು ಟಚ್ ಈಚ್ ಅದರ್, ಎರಡನ್ನು ಟಚ್ ಮಾಡ್ತೇನೆ. ಮತ್ತು ಅಗೇನ್ ಶೇರಿಂಗ್ ಆಫ್ ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್. -8 ಮತ್ತೆ 2 -6 ಆಯ್ತು, -6 ನ್ಯಾನೋ ಕೂಲಮ್ ಆಯ್ತು. ವಾಟ್ ಶುಡ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಟು ಗೆಟ್ ದ ಸೇಮ್ ರಿಪಲ್ಸಿವ್ ಫೋರ್ಸ್? ಅಂದ್ರೆ F2 = 9 ಬರಿಬೇಕು. -8 + 2 6. ಮತ್ತೆ ಅಲೌಡ್ ಟು ಟಚ್ ಈಚ್ ಅದರ್, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇನ್ ನಾಟ್ ಟು ಗೆಟ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದಾಗ F2 ಶುಡ್ ಬಿ = ಏನಾಗಬೇಕು? F1 ಆಗಬೇಕು. ಸೊ ದೇರ್ ಫಾರ್ ಇಲ್ಲಿ ಫಸ್ಟ್ ಎಷ್ಟಪ್ಪ? 16 ಡಿವೈಡೆಡ್ ಬೈ d² is equal to 6 6 36 divided by, let us say, on the x² ಬರ್ಕೋ. Therefore x² is equal to 36. ಸ್ವಲ್ಪ ಅಳಿಸ್ತೀನಪ್ಪ ಅದಲ್ಲಿ. 36 by x² ಅಂತ ಅನ್ಕೋ. 4 4s 4 9s. ಅವ್ರು ಕೇಳಿರೋದೇನು? ಹೊಸ ಡಿಸ್ಟೆನ್ಸ್ x² ಕೇಳಿದ್ದಾರೆ. 9 d² ಡಿವೈಡೆಡ್ ಬೈ 4. ರೂಟ್ ತಗೊಳ್ತೀಯ. ರೂಟ್ ತಗೊಂಡೆ ಅಂದ ತಕ್ಷಣ ಎನಿ ಮಿಸ್ಟೇಕ್, x² 4x² ಹೋಗುತ್ತೆ. 4x² 9d². x² is 9d² by 4. ರೂಟ್ ತಗೊಂಡೆ ಅಂದ್ರೆ ಏನಾಯ್ತಪ್ಪ ಆನ್ಸರ್ ಅಲ್ಲಿ? 3d/4. ಓಕೆ, ಅಲ್ಲಿ 4 × 10⁻10 electrons are removed from a neutral metal sphere diameter 20 centimeter placed in the magnitude of the electric field. ಏರಲ್ಲಿ ಪ್ಲೇಸ್ ಮಾಡಿದ್ದಾರೆ? is asking magnitude of the electric field. ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಅಂತ ಹೇಳ್ತಾನೆ. ನೀವು ಚಾರ್ಜ್ ಕಂಡು ಹಿಡ್ಕೋಬೇಕು. 4 × 10⁻10. ಚಾರ್ಜ್ ಆಫ್ 1 ಎಲೆಕ್ಟ್ರಾನ್ ಎಷ್ಟು ಹೇಳ್ಕೊಟ್ಟಿದ್ದೀವಿ? 6.25 10⁻18. ಇದನ್ನ ಚಾರ್ಜ್ ಚೆಕ್ ಮಾಡ್ಕೊಂಡ್ರೆ 6 × 24, ಇದೊಂದು 25, 25 4 ಇದು ಮಾಡ್ಕೊಂಡ್ರೆ 10⁻⁴ ಎಷ್ಟಾಗುತ್ತೆ? ಕರೆಕ್ಟ್ ಇದೆಯೇನಪ್ಪ? 10, ಇದು ಒಂದು 18, ಎಷ್ಟಾಯ್ತು? 28. ಅಂದ್ರೆ ಚಾರ್ಜ್ ಆನ್ ದಿ ಸ್ಪಿಯರ್ ಎಷ್ಟಾಗುತ್ತೆ? ವೆನ್ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್, ಚಾರ್ಜ್ ಆನ್ ದ ಸ್ಪಿಯರ್ ಇಟ್ ಬಿಕಮ್ಸ್ ದಿಸ್ ಮಚ್. ಡಯಾಮೀಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 20 centimeter ಕೊಟ್ಟಿದ್ದಾರೆ. ಇನ್ ಏರ್ ಮೀಡಿಯಾ ಇದೆ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ 20 centimeter ಫ್ರಮ್ ದ ಸೆಂಟರ್? ನೋಡಿ, ಡಯಾಮೀಟರ್ 20 centimeter ಆದ್ರೆ ಒಳಗಡೆ ರೇಡಿಯಸ್ ಎಷ್ಟಾಯ್ತು? 10 ಆಯ್ತು. ಇನ್ನೊಂದು 10 ಅಂದ್ರೆ ಪಾಯಿಂಟ್ ಲೈಸ್ ಔಟ್ಸೈಡ್ ಅಂತ ಗೊತ್ತಾಯ್ತು. ಪಾಯಿಂಟ್ ಲೈಸ್ ಔಟ್ಸೈಡ್. ಅವಾಗ ಏನ್ ಮಾಡ್ಬೇಕು? ಇದನ್ನ ಪಾಯಿಂಟ್ ಚಾರ್ಜ್ ಅಂತ ತಗೊಂಡು ಇದನ್ನ P ಅಂತ ಹಾಕೊಂಡು ಡಿಸ್ಟೆನ್ಸ್ D ಬರ್ಕೊಂಡು, ಸರ್ E = ಫಾರ್ಮುಲಾ KQ ಡಿವೈಡೆಡ್ ಬೈ d². ನೋಡ್ಬೇಕು, ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ತೀರಾ. ಯಾಕಂದ್ರೆ ಲೆಕ್ಕ ಹೇಳ್ಕೊಡ್ತೇನೆ. 10⁻9 ಲೆಕ್ಕ ಅಂದ್ರೆ ಯಾವ ತರ ಬರಿಬೇಕು ಅಂತೇಳಿ. ಚಾರ್ಜ್ ಎಷ್ಟಿದೆಪ್ಪ? 25 × 10⁻28 Q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ. ಡಿಸ್ಟೆನ್ಸ್ ಸ್ಕ್ವೇರ್ ಎಷ್ಟಪ್ಪ? ಅದು 10 centimeter ಸ್ಕ್ವೇರ್. 10 centimeter ಸ್ಕ್ವೇರ್ ಎಷ್ಟಾಯ್ತಪ್ಪ? 0.1. 0.1 ಸ್ಕ್ವೇರ್ ಎಷ್ಟು? 0.01 ಆಯ್ತು. 0.0 ಅಂದ್ರೆ 10⁻². 10⁻². ಮೇಲ್ ತಗೋಬೇಕು. ಆಯ್ತು ಸರ್, ಮೇಲ್ ತಗೊಂಡು ಎಷ್ಟಾಯ್ತು? +2 ಆಯ್ತು. 25 9s 144. 5 ಬರ್ಲೆ. ಎನಿ ಮಿಸ್ಟೇಕ್? 25 10⁻18 ಟೋಟಲ್ ಚಾರ್ಜ್ ಸಿಕ್ತು. KQ/d², 9 Q/d². D is 0.01. ಕರೆಕ್ಟ್ ಇದೆ.
5 9 45 5 4 9 18 4 22 ನೋಡಿ ಯಾವ್ದು ಬರ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ. ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಐ ಹ್ಯಾವ್ ಡನ್ ದಟ್ ಮಿಸ್ಟೇಕ್ ವಿದ್ಯಾರ್ಥಿಗಳು. ಏನ್ ಮಾಡಿದೆ? ಐ ಕರೆಕ್ಟ್ ಮೈ ಸೆಲ್ಫ್. 4 × 10⁻10 ಇಲ್ಲಿ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಚಾರ್ಜ್ 1.6 × 10⁻19. ಓದ್ಬೇಕಾದ್ರೆ ಮೇಷ್ಟ್ರನ್ನೇ ಇದು ಮಾಡ್ಕೊಂಡು ಅವಸರ ಮಾಡ್ಕೊಂಡ್ವಿ. ಹೌದನಪ್ಪ? 16 4 64 ಇಂಟು 10⁻19 ಎಷ್ಟಾಯ್ತಪ್ಪ ಅಲ್ಲಿ? -9 ಆಯ್ತು. ಸೊ ಚಾರ್ಜ್ ಆನ್ ದಿ ಬಾಡಿ 6.4 ಆಯ್ತು. ಅಗೇನ್ E is equal to KQ divided by D² ಬರೀತೀರಾ. 9 × 10⁻9. Charge is 6.4 × 10⁻9 divided by D². D ಎಷ್ಟಪ್ಪ? 10² 0.01 ಹೇಳ್ಕೊಟ್ಟಿದೆ. 10⁻². ಸೊ ಈಗಲೇ 9 4 ಮತ್ತೆ ತಪ್ಪಾಗ್ತದೆಯಾ? Q is this much. 64 KQ by square 9 10⁻9 Q this much. Distance is 20 centimeter from the center. Sorry, dear students. D² is 0.2 ಆಗುತ್ತೆ. 0.2 square means 0.04. 4 × 10⁻². E is equal to 9 × 10⁻9. ಇದು 6.4 × 10⁻, ಎಷ್ಟಾಗಿತ್ತಪ್ಪ ಅದು? -19 + 10 -9 divided by 4. 4 1s 4 4 4 4 24 6 9 54 5 but 144. Dear students, ಮಿಸ್ಟೇಕ್ ಫ್ರಮ್ ಮೈ ಆಗುತ್ತೆ ಅಂತ ಹೇಳ್ತೀನಿ ನಾನು. ನನ್ನ ಕಡೆಯಿಂದ ಗಡಿಬಿಡಿ ಆಯಿತು. ಸೊ ಹಿಂಗೆ ಗಡಿಬಿಡಿನೂ ಆಗ್ತಾ ಇರುತ್ತೆ, ನಿಮ್ಮ ಕಡೆಯಿಂದ ಸ್ಟೂಡೆಂಟ್ಸ್ ಆಗಬಾರ್ದು ಅಂತ ಹೇಳ್ತೀನಿ. ಓಕೆ, ಸೊ ರೈಟ್ ಆನ್ಸರ್ ಇಸ್ 1440. ಏನು ಮಿಸ್ಟೇಕ್ ಮಾಡ್ಕೊಂಡ್ವಿ ನಾವು ಅದನ್ನು ತಿಳ್ಕೊಳ್ಳೋಣ. ವಾಟ್ ಐ ಹ್ಯಾವ್ ಡನ್ ದ ಮಿಸ್ಟೇಕ್. ಎಲೆಕ್ಟ್ರಾನ್ಸ್ ಕೊಟ್ಟಿದ್ರು, ತಪ್ಪು ಓದ್ಕೊಂಡೆ. ಚಾರ್ಜ್ ಬರಿಬೇಕಿತ್ತು 1.9 × 1.6 ಸಾರಿ 1.6 × 10⁻−19 ಕೂಲಂಬ್ ಬರೀಬೇಕು. ಅದನ್ನ ತಪ್ಪು ಮಾಡಿಕೊಂಡೆ. ಆಮೇಲೆ ಡಿಸ್ಟೆನ್ಸ್ನ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಫ್ರಮ್ ದ ಸೆಂಟರ್. 20 ಸೆಂಟಿಮೀಟರ್ ಇರುತ್ತೆ, 10 ತಗೋಬಾರ್ದು. 10 + 10 ಆಗುತ್ತೆ. ಸೊ ಟೋಟಲ್ 20. ಈ ಮಿಸ್ಟೇಕನ್ನು ನಾನು ಮಾಡ್ಕೊಂಡಿದ್ದೆ, ನೀವು ಮಾಡಬಾರ್ದು. ಓಕೆ, Three-point charges +2Q +2Q -4Q are placed at the corners ABC of an equilateral triangle ABC side X. The magnitude of the electric dipole moment. ವಿದ್ಯಾರ್ಥಿಗಳ ಡೈಪೋಲ್ ಮೊಮೆಂಟ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಡೈಪೋಲ್ ಮೊಮೆಂಟ್ is equal to Q × 2A. ಡೈಪೋಲ್ ಮೊಮೆಂಟ್ is Q × 2A. ಇಲ್ಲಿ ಏನ್ ಮಾಡಿದ್ದಾರೆ? ಟ್ರಯಾಂಗಲ್ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಬಿಡಿಸ್ಕೊಳ್ಳೋಣ. ಈ ತರ ಟ್ರಯಾಂಗಲ್ ಇದೆ. ಒಂದು ಚಾರ್ಜ್ +2Q ಇದೆ, ಇನ್ನೊಂದು ಚಾರ್ಜ್ +2Q ಇದೆ, ಅನದರ್ ಚಾರ್ಜ್ ಇಸ್ -4Q ಇದೆ. ಸೊ -4Q ಏನ್ ಮಾಡ್ಬೇಕು? ನೀನು -2Q ಮಾಡ್ಕೋದು. -2Q ಚಾರ್ಜ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ ಸಪರೇಟ್ ಮಾಡ್ಕೊ. ಡೈಪೋಲ್ ಮೊಮೆಂಟ್ ಏನಾಗುತ್ತೆ? ಒಂದು ವೆಕ್ಟಾರ್ ಹಿಂಗ್ ಹೋಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಿಸ್ ಇಸ್ P. ಅನದರ್ ವೆಕ್ಟಾರ್ P ಇಲ್ಲಿದೆ. ಇನ್ಕ್ಲೈನ್ಡ್ ಬೈ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. when two vectors inclined by an angle 60 degree, direct resultant dipole moment is √3P ಇರುತ್ತೆ. root of P² + Q² + 2PQ cos theta. Theta is 60. ಅದನ್ನ ಸಿಂಪ್ಲಿಫೈ ಮಾಡಿ, P ಎಲ್ಲ ಈಕ್ವಲ್ ಇದಾವೆ. ಈಕ್ವಲ್ ಫೋರ್ಸಸ್ ಇನ್ಕ್ಲೈನ್ಡ್ ಬೈ ಆಂಗಲ್ 60 ಡಿಗ್ರಿ ಇದ್ರೆ ಡೈರೆಕ್ಟ್ √3P ಬರೀಬೇಕು. √3 ಇಂಟು ಡೈಪೋಲ್ ಮೊಮೆಂಟ್ ಇದೆಯಪ್ಪ. ಡೈಪೋಲ್ ಮೊಮೆಂಟ್ ಇಸ್ Q × 2A. Q P is equal to Q × 2A. 2A ಅಂದ್ರೆ ಏನಪ್ಪ? ಲೆಂತ್ ಆಫ್ ದಿ ಈಕ್ವಿಲಾಟರಲ್ ಟ್ರಯಾಂಗಲ್.
ಆಫ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಈಚ್ ಚಾರ್ಜ್ ಎಷ್ಟಿದೆಪ್ಪ ಅಲ್ಲಿ, 2q ಇದೆ. 2q, ಇಲ್ಲಿ ಮೈನಸ್ 2q ಇಂಟು 2q, ದಟ್ ಈಸ್ 2q ಇಂಟು ಎಕ್ಸ್. ಸೊ 2√3qx. ಔಷಧ ಮತ್ತೆ ಇದು ಹೋಗ್ಬಿಡುತ್ತೆ ಅಲ್ಲಿ, ಕಣ್ಣು ತಪ್ಪು ಮೋಸ ಮಾಡುತ್ತೆ. ಕರೆಕ್ಟ್ ಆಗಿ ಆನ್ಸರ್ ಇಸ್ 2√3qx. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ. 25. The magnitude of a point charge due to which the electric field 30 centimeter away has the magnitude. ಇದನ್ನು ಮಾಡ್ತೀರಾ ಅಂತ ಅನ್ಕೋಬಹುದೇನಪ್ಪ. ಅವ್ರು ಕೇಳಿರೋದೇನು, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಕ್ಯೂ ಕೇಳಿದ್ದಾರೆ. ದೇ ಆರ್ ಆಸ್ಕಿಂಗ್ ಕ್ಯೂ. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಇ ಇಸ್ ಈಕ್ವಲ್ ಟು ಫಾರ್ಮುಲಾ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ನಾನು ಸ್ವಲ್ಪ ಪ್ರಾಬ್ಲಮ್ಸ್ ನೋಡಿ ಹೇಳ್ತಾ ಇದ್ದೀನಪ್ಪ. ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಅವ್ರು ಕೇಳ್ತಾ ಇರೋದೇನು, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪಾಯಿಂಟ್ ಚಾರ್ಜ್. ಕ್ಯೂ ಬರ್ಕೋಬೇಕು, ಇ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, 2 ನ್ಯಾನೋ ಕೂಲಮ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 2 ನ್ಯೂಟನ್ ಪರ್ ಕೂಲಮ್. ಈ ಆಯ್ತು. ಆರ್ ಸ್ಕ್ವೇರ್ ಡಿಸ್ಟೆನ್ಸ್, ಇದನ್ನ 0.3 ಬರ್ಕೋಬೇಕು. 0.3 ಸ್ಕ್ವೇರ್ ಎಷ್ಟಾಗುತ್ತೆ, 0.09 ಮೀನ್ಸ್ 9 ಇಂಟು 10 ಟು ದಿ ಪವರ್ ಆಫ್ -2 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟಪ್ಪ, 9 ಇಂಟು 10 ಟು ದಿ ಪವರ್ ಆಫ್ 9. ಕ್ಯಾನ್ಸಲ್ ಮಾಡ್ತೀರಾ, 2 ಇಂಟು 10 ಟು ದಿ ಪವರ್ ಆಫ್ ಆಗ್ಬೋದಲ್ವಾ. The force of repulsion between two identical positive charges when kept with a separation or in air media F. Half the gap between the two charges is filled by dielectric slab of dielectric constant 4. Then the new force of repulsion between the charges. Dielectric presence of dielectric media ಏನು ಮಾಡುತ್ತೆ, ಫೋರ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಕೊಟ್ಟಿದ್ದೀವಿ. ಎಫ್ ಏರ್ ಮೀಡಿಯಾ ಡಿವೈಡೆಡ್ ಬೈ ಎಫ್ ಮೀಡಿಯಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ತೊಗೊಳ್ತೀನಿ. ಇಲ್ಲಿ ಆರ್ ಸ್ಕ್ವೇರ್, ಇದು ಡಿ ಸ್ಕ್ವೇರ್ ತೊಗೊಳ್ತೀನಿ. ಆರ್ ಏರ್ ಮೀಡಿಯಾ, ಡಿ ಡೈಎಲೆಕ್ಟ್ರಿಕ್ ಮೀಡಿಯಾ. ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲಪ್ಪ, ಎಫ್ ಎ ಬೈ ಎಫ್ ಎಂ ಇಸ್ ಈಕ್ವಲ್ ಟು ಏನು ಗೊತ್ತಿದೆ, ಕೆ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೊತ್ತಿದೆ. ಚಾರ್ಜ್ Q1 1/4πε0 ಕ್ಯಾನ್ಸಲ್ ಮಾಡಿಕೊಂಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ತೊಗೊಂಡಿದ್ದೀನಿ. ಸೊ ಈಗ ನನಗೆ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಆರ್ ಸ್ಕ್ವೇರ್ ಇಂಟು ಕೆ ಆಯ್ತು. ದೇರ್ಫೋರ್ ಡಿ ಇಸ್ ಈಕ್ವಲ್ ಟು ಆರ್ ರೂಟ್ ಕೆ ಆಗುತ್ತೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಗಿವನ್ ಇಸ್ ಹೌ ಮಚ್ ಹಿಯರ್, 4 ಕೊಟ್ಟಿದ್ದಾರೆ. ಸೊ ಯು ವಿಲ್ ಗೆಟ್ √4 ಎಷ್ಟಾಗುತ್ತಪ್ಪ, 2 ಆಗುತ್ತೆ. 2r ಆಯ್ತು. √k 2 4 2. Initially separation is r. New distance in the presence of dielectric ತಗೊಂಡಾಗ d ಬರುತ್ತೆ. Effective distance will be kr. D is equal to this much. ನಮಗೆ r/2 ಬರಬೇಕು ವಿದ್ಯಾರ್ಥಿಗಳದು. FA divided by FM is K. ಏರ್ ಮೀಡಿಯಾದಲ್ಲಿ ಆರ್ ಸ್ಕ್ವೇರ್ ಇದೆ, ಇದು ಡಿ ಸ್ಕ್ವೇರ್. ದಿಸ್ ಇಸ್ 4 here. So d square will be is equal to 4r square. 4r square. D will be is equal to 2r. Then the new distance should becomes reduce ಆಗಬೇಕು ನಮಗೆ, r/2 ಬರಬೇಕು. ಒಂದು ಸೆಕೆಂಡ್ ಜಸ್ಟ್ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ, ಟೈಮ್ ಅನ್ನ ಸ್ವಲ್ಪ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್ ವಿತ್ ಇನ್ ಜಸ್ಟ್ 2 minutes. ಅದರಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ ನಮಗೆ ನ್ಯೂ ಡಿಸ್ಟೆನ್ಸ್, ಎಫೆಕ್ಟಿವ್ ಡಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ ಮೊದಲು ಆರ್ ಇರುತ್ತೆ, ಫಸ್ಟ್ ಆರ್ ಇರುತ್ತೆ, ಆಮೇಲೆ r/2 ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಾ. ಎಫೆಕ್ಟಿವ್ ಡಿಸ್ಟೆನ್ಸ್ ಬಿಕಮ್ 3r/2. On placing dielectric material, the new distance in the presence of dielectric media, distance gets reduced. How much it becomes? R/2. Initially it was how much it is? R.
plus effective distance is r by 2 in the presence of dielectric. Therefore, new distance becomes 3r by 2 and force and distance are inversely proportional. Inversely proportional ಅಂದ ತಕ್ಷಣ ಇದನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 4/9. Therefore, answer is this. 27th ಅಲ್ಲಿ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಕಿದಾಗ ನ್ಯೂ ಡಿಸ್ಟೆನ್ಸ್ ನಮಗೆ r by 2 ಆಗುತ್ತೆ in the presence of dielectric material. Before placing dielectric material, earlier distance was r. Now this presence of dielectric media will decrease the force. Will decrease the force means distance should increase. Dielectric media decreases the force. Increase means r plus r by 2 ಆಗಲೇಬೇಕು. ಸೊ ಅವಾಗ ಎಷ್ಟಾಯ್ತು 3r by 2 ಆಯ್ತು. ನ್ಯೂ ಡಿಸ್ಟೆನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲೆಕ್ಟ್ರಿಕ್ ಮೀಡಿಯಾ ಆಫ್ ಸರ್ಟನ್ ಥಿಕ್ನೆಸ್ ಕೊಟ್ಟಿದ್ದಾರೆ, ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಡಿಸ್ಟೆನ್ಸ್ ಏನಾಯ್ತು ಜಾಸ್ತಿ ಆಯ್ತು, 3r by 2 ಆಯ್ತು. ನ್ಯೂ ಫೋರ್ಸ್ ನಾವು ಚೆಕ್ ಮಾಡಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇದೆ. ಇದು ಸ್ಕ್ವೇರ್ ಮಾಡ್ತೀಯ 9r square by 4 ಬರುತ್ತೆ. ಉಲ್ಟಾ ಬರ್ತೀಯ ಅವಾಗ ಎಷ್ಟಾಯ್ತು 4/9r square ಇರುತ್ತೆ. ಈ 1/r square ಏನಿದೆಯಲ್ಲ ಇನಿಷಿಯಲ್ ಫೋರ್ಸ್ ಯಾವಾಗ ಡಿಸ್ಟೆನ್ಸ್ r ಇದ್ದಾಗ. ಸೊ ದೇರ್ಫೋರ್ ರೈಟ್ ಆನ್ಸರ್ ಇಸ್ 4f/9. Okay. A certain charge 2q is divided at first into two parts q1, q2. Later, the charges are placed at a certain distance if the force of interaction between the charges is maximum. ಅಂದ್ರೆ ಈಗ ನಮಗೆ ಕೂಲಂಬ್ಸ್ ಲಾದಲ್ಲಿ ಫಾರ್ಮುಲಾ ಹೇಳ್ತೀರಾ, F is equal to F is equal to kq1 q2 divided by d square ಬರೀತೀವಿ. ಫಸ್ಟ್ ಡಿಸ್ಚಾರ್ಜ್ ಇದೆ 2q ಇದೆ ಅಂತ ಈಗಲ್ಲಿ 2q ಕೊಟ್ಟಿದ್ದಾರೆ, ಅದನ್ನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಒಂದ್ ಕಡೆ q1 ಅಂತಾನೆ ಇನ್ನೊಂದ್ ಕಡೆ q2 ಅಂತಾನೆ. ಅಂದ್ರೆ ಮತ್ತೆ ಸಮ್ ಮಾಡಿದ್ರೆ ಎಷ್ಟಿರ್ಬೇಕು ನನಗಲ್ಲಿ 2q ಇರಬೇಕು. ಎರಡು ಆಡ್ ಮಾಡಿದ್ರೆ ಟೋಟಲ್ ಚಾರ್ಜ್ ಇರಬೇಕು. ಚಾರ್ಜ್ ಶುಡ್ ಬಿ ಕನ್ಸರ್ವ್ಡ್ ಅಂತ ಗೊತ್ತಿದೆ. ನಾನು ಮಾಡ್ತೀನಿ ಒಂದು q1 ಅಂತ ತೊಳ್ತೀನಿ. q2 ಏನ್ ಮಾಡ್ತೀನಿ ಅಂದ್ರೆ 2q ಅಲ್ಲಿ q1 ತಕೊಂಡ್ಬಿಡ್ಬೇಕು. ಮತ್ತೆ ಇವೆರಡು ಆಡ್ ಮಾಡಪ್ಪ. ಆಡ್ ಮಾಡಿದಾಗ q1 ಕ್ಯಾನ್ಸಲ್ ಆಯ್ತು ಮತ್ತು ಟೋಟಲ್ ಚಾರ್ಜ್ ಎಷ್ಟಾಯ್ತು 2q ಆಯ್ತು. Then when it is done, he is saying that force of interaction between the charges is maximum ಅಂತ ಹೇಳ್ತಾನೆ. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರಾ, ಡೆರಿವೇಟಿವ್ ಕಲ್ತಿರ್ತೀರಾ. ಇಲ್ಲಿ ವೇರಿಯಬಲ್ ಚಾರ್ಜ್ ಯಾವ್ದು ಅಂತ ಹೇಳೋ q1 ಆಯ್ತು. therefore df by dq1 should be is equal to 0 ಮಾಡ್ಕೋಬೇಕು. ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೋಬೇಕು ನಾವೀಗ. q1 into 2q minus q1 divided by d square k ಇರುತ್ತೆ. k q1 ಇದೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಇದು ಫೋರ್ಸ್, ಇದು ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಯಾವುದು ವೇರಿಯಬಲ್. ವಿತ್ ರೆಸ್ಪೆಕ್ಟ್ ವೇರಿಯಬಲ್ ಯಾವುದು q1. ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ k by d square ಹೊರಗೆ ಹಾಕ್ಬಿಟ್ಟು 0 ಆಗುತ್ತೆ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡು. ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್, q1 ಆಸ್ ಇಟ್ ಇಸ್, into differentiation 2q ಏನಪ್ಪ ಇದು ಕಾನ್ಸ್ಟೆಂಟ್. differentiation of constant becomes what 0 minus 1. ಯಾಕೆ q1 with respect to q1 is 1 ಒಂದಾಯ್ತು ಸರ್. ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಇಸ್ 2q minus q1 as it is into differentiation of first function is equal to 0 ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಜಸ್ಟ್ ಅರೇಂಜ್ ಮಾಡಿ ಅಂತ ಹೇಳ್ತೀನಿ. ಈಗ ಏನಾಗುತ್ತೆ ನೋಡಿ, ಮೈನಸ್ q1 minus q1 minus 2q1. ಈ 2q ಆ ಕಡೆ ತಗೊಂಡ್ ಬಾ, ಮೈನಸ್ 2q ಆಗುತ್ತೆ. ರೇಷಿಯೋ ಕೇಳಿದ್ದಾರೆ, q1 by 2 ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಏನ್ ಬರುತ್ತಪ್ಪ ಅಲ್ಲೇ 1 ಬರುತ್ತೆ. ವೇರಿಯಬಲ್ ಕೊಟ್ಟಿದ್ದಾರೆ, ಡೆರಿವೇಟಿವ್ ಮಾಡಬೇಕು. ಡೆರಿವೇಟಿವ್ ಮಾಡಿ ಇಕ್ವೇಟ್ ಟು 0 ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ an electric dipole is kept in a non-uniform electric field. ಎಕ್ಸ್ಟೆಂಡೆಡ್ ಡಿಸ್ಕಸ್ ಮಾಡಿದೀವಿ. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ
E1 ನಾಟ್ ಈಕ್ವಲ್ ಟು E2 ಇರುತ್ತೆ. ನಾನ್ ಯೂನಿಫಾರ್ಮ್ ಫೀಲ್ಡ್, ದೇರ್ ಫೋರ್ F1 ನಾಟ್ ಈಕ್ವಲ್ ಟು F2 ಇರುತ್ತೆ. ನೆಟ್ ಫೋರ್ಸ್ 0 ಆಗಲ್ಲ, ಟಾರ್ಕ್ ಕೂಡ 0 ಆಗಲ್ಲ. ಸೊ neither a force generally experiences torque, sorry, a force as well as a torque. ನಾನ್ ಯೂನಿಫಾರ್ಮ್ ಫೀಲ್ಡ್ ಕೊಟ್ಟಿದ್ದಾರೆ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಬೋತ್ ಟಾರ್ಕ್ ಆಸ್ ವೆಲ್ ಆಸ್ ನೆಟ್ ಫೋರ್ಸ್. ದಿಸ್ ಇಸ್ ವಿ ಹ್ಯಾವ್ ಡಿಸ್ಕಸ್. ಅದೇ ಯೂನಿಫಾರ್ಮ್ ಫೀಲ್ಡ್ ಕೊಟ್ಟಿದ್ರು ಅಂದ್ರೆ ನೆಟ್ ಫೋರ್ಸ್ 0, ಟಾರ್ಕ್ ನಾಟ್ ಈಕ್ವಲ್ ಟು 0. ಓಕೆ, next problem. An infinitely long thin wire has uniform charge density ಅಂದ್ರೆ lambda ಕೊಟ್ಟಿದ್ದಾರೆ. What is the magnitude of electric field at a distance? Dear students, state forward formula. E is equal to 2k lambda by r ಹಾಕಿದ್ರೆ ಆಯ್ತು. 2 into k value 9 into 10 power 9, lambda value ಕೊಟ್ಟಿದ್ದಾರೆ 1/4 10 raised to -2 ಕೊಟ್ಟಿದ್ದಾರೆ, ಹೋಲ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಮೀನ್ಸ್ 0.2 ಮೀನ್ಸ್ 2 into 10 raised to -1, 2 ಕ್ಯಾನ್ಸಲ್ ಮಾಡ್ತೀರಾ, 9/4 ಇದೆ 2.25 ಬರುತ್ತೆ. 2.25 ಇಲ್ಲಿ ಯಾವುದು ಇರಲ್ಲ ವಿದ್ಯಾರ್ಥಿಗಳೇ, 10 ಪವರ್ ಸಾಲ್ವ್ ಮಾಡ್ಕೊಂಡು ಮಾಡಬೇಕು. 30th ಕ್ವಶನ್. A point charge is placed at the corner of a, ಸ್ವಲ್ಪ ಬೋರ್ಡ್ ಕಡೆ ಜಾಸ್ತಿ ನೋಡ್ತಾ ಇದ್ದೀನಿ ನಾನು, ಯಾಕೆ ಪ್ರಾಬ್ಲಮ್ಸ್ ಓದಬೇಕು. A point charge Q is placed at a corner of a cube of side A as shown in figure. What is the electric flux through the face ABCD? ವಿದ್ಯಾರ್ಥಿಗಳೇ ಇಲ್ಲೇನಪ್ಪ ಚಾರ್ಜ್ ಇಲ್ಲಿದೆ ಅಂತ, ಚಾರ್ಜ್ ಏನ್ ಮಾಡಿದೆ, ಇಟ್ ಈಸ್ ಸೆಂಡಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಆಲ್ ಡೈರೆಕ್ಷನ್ಸ್. ಅವ್ರು ಕೇಳ್ತಾ ಇರೋದು ABCD ಕೊಡ್ತಾ ಇದ್ದಾರೆ, ಅಲ್ಲಿ ಏನಾಗುತ್ತೆ ಫೀಲ್ಡ್ ಲೈನ್ಸ್ಗಳು ಸರ್ಫೇಸಿಗೆ ಪ್ಯಾರಲಲ್ ಹೋಗ್ಬಿಡ್ತಾರೆ, ಸರ್ಫೇಸಿಗೆ ಹತ್ಕೊಂಡು ಹೋಗುತ್ತೆ. ಅಲ್ಲಿ ನಾನು ಏರಿಯಾ ವೆಕ್ಟಾರ್ ಬರೆದ್ರೆ ಏರಿಯಾ ವೆಕ್ಟಾರು ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ 90 ಡಿಗ್ರಿ ಇರುತ್ತೆ. ನಿನ್ನೆ ಕ್ಲಾಸ್ ನೋಡಿದ್ದೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು EA cos 90 ಬರೀತೀಯ, ದೇರ್ಫೋರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗ್ಬಿಡುತ್ತಪ್ಪ ಅಲ್ಲಿ 0 ಆಗುತ್ತೆ. ಬೇರೆ ಸರ್ಫೇಸಿಗೆ ಇನ್ಕ್ಲೈಂಡ್ ಇರುತ್ತೆ, ನೋಡ್ಕೊಂಡು ಈ cos θ ಅಪ್ಲೈ ಮಾಡ್ಕೋಬೇಕಲ್ಲ. ಆನ್ ದ ಸರ್ಫೇಸ್ ADC, ಸರ್ಫೇಸಿಗೆ ಹತ್ಕೊಂಡು ಏನು ಹೋಗ್ತಾವಲ್ಲ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇರೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. Okay. Electric field lines on the left have twice the separation on those on the right. ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಏನಿಂದ ಹೇಳ್ತಾನೆ, ಫೀಲ್ಡ್ ಲೈನ್ಸ್ ಗ್ಯಾಪ್ ಬಿಟ್ವೀನ್ ದೀಸ್ ಟು ಲೈನ್ಸ್ ಈಸ್ ಡಬಲ್ ಇದೆ ಅಂತ ಹೇಳ್ತಾನೆ. ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನ್ ಇಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಲೈನ್ಸ್. ಮೋರ್ ದ ನಂಬರ್ ಆಫ್ ಲೈನ್ಸ್, ಮೋರ್ ದ ಎಲೆಕ್ಟ್ರಿಕ್ ಫ್ಲಕ್ಸ್, ಮೋರ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಬಿಕಾಸ್ ಫ್ಲಕ್ಸ್ ಇಸ್ ಈಕ್ವಲ್ ಟು E into A ಬರಿತೀವಿ, E ಪ್ರಪೋರ್ಷನಲ್ ಟು ಫ್ಲಕ್ಸ್ ಬರಿತೀವಿ. ಫ್ಲಕ್ಸ್ ಜಾಸ್ತಿ ಆದಂಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಜಾಸ್ತಿ. ಇದರ ಡಬಲ್ ಇದೆ ಅಂದ್ರೆ ಇಲ್ಲಿ ಇಂಟೆನ್ಸಿಟಿ ಎಷ್ಟಿದೆ ಇದ್ರ ಅರ್ಧ ಆಗ್ಬೇಕು. ಅಂದ್ರೆ ಈಗ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ A is 40 ವೋಲ್ಟ್ ಪರ್ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ 40 ವೋಲ್ಟ್ ಪರ್ ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನು ಗ್ಯಾಪ್ ಇದೆಯೋ ಅದಕ್ಕಿಂತ ಡಬಲ್ ಇದೆ ಅಂತ ಹೇಳ್ತಾರೆ. ಫೀಲ್ಡ್ ಲೈನ್ಸ್ ಏನಾಗುತ್ತೆ ಡಬಲ್ ಅಂತ, ಎಲೆಕ್ಟ್ರಿಕ್ ಫೀಲ್ಡ್ ಡಬಲ್ ಅಲ್ಲ, ಅರ್ಧ ಮಾಡ್ಕೋಬೇಕು. ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಎಷ್ಟಾಗುತ್ತೆ ಅಲ್ಲಿ 20 ಆಯ್ತು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ 20 ಆಯ್ತು. ವಾಟ್ ಇಸ್ ದ ಫೋರ್ಸ್ ಅಂತ ಕೇಳಿದ್ದಾರೆ, ಫೋರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರೀತೀಯಾ, EQ ಬರೀತೀಯಾ. E ಎಷ್ಟು ಸಿಕ್ತಪ್ಪ ಅಲ್ಲಿ 20, ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ 20 ಮೈಕ್ರೋ ಕೂಲಂಬ್ ಇದೆ, 20 ಮೈಕ್ರೋ 20 400. ಸೊ 4 into 10 to the power of, ಎಲ್ಲಿ 4 ಕಾಣಿಸುತ್ತೆ, ಒಂದೇ 4 ಇರುತ್ತೆ, ಅವಾಗ 10 ಪವರ್ಸ್ ನಾನು ನೋಡ್ಕೊಂತ ಕೂತ್ಕೋಬಾರ್ದು. ಒಂದೇ ಸಿಂಗಲ್ 4 ಕೊಟ್ಟಾಗ ಅದೇ ಆಪ್ಷನ್ಸ್ ಯೂಶಲಿ 99% ಕರೆಕ್ಟ್ ಇರುತ್ತೆ. ಎರಡು ಕಡೆ 4 ಕೊಟ್ಟಿದ್ರೆ 10 ಪವರ್ಸ್ ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್. ವಾಟ್ ಈ ಸೇಸ್, ವೆನ್ ಎ ಸೋಪ್ ಬಬಲ್ ಈಸ್ ಚಾರ್ಜ್ಡ್ ಅಂತ ಹೇಳ್ತಾನೆ. ಕಾಮನ್ ಆಗಿ ಏನ್ ಮಾಡ್ತೀರಾ ಗೊತ್ತಿರಲ್ಲ ಅಂತೀರಾ, ಚಾರ್ಜ್ಡ್ ಬಾಡಿ ಅಂತ ಇಟ್ಕೊಳ್ಳಿ. ಸೋಪ್ ಬಬಲ್ ಚಾರ್ಜ್ ಅಂದ್ರೆ ಐದರ್ ಇಟ್ ಮೇ ಬಿ ನೆಗೆಟಿವ್ಲಿ ಚಾರ್ಜ್ ಇರ್ಬೋದಪ್ಪ ವಿದ್ಯಾರ್ಥಿ. ಏನಾಗುತ್ತೆ ಅಕ್ಕಪಕ್ಕ ಸೇಮ್ ಚಾರ್ಜರ್ ಏನಾಗ್ತಾವಪ್ಪ ಅಲ್ಲಿ, ಲೈಕ್ ಚಾರ್ಜಸ್ ವಾಟ್ ವಿಲ್ ಹ್ಯಾಪನ್, ರಿಪಲ್ ಈಚ್ ಅದರ್. ರಿಪಲ್ ಅಂದ ತಕ್ಷಣ ಏನಾಗುತ್ತೆ ಸ್ವಲ್ಪ ಬಲ್ಜ್ ಆಗುತ್ತೆ. ಬಿಕಾಸ್ ಆಫ್ ರಿಪಲ್ಷನ್
the size of the bubble will slightly increase. Therefore, radius of the bubble will increase. Size of the bubble will increase ಅಂತ ಹೇಳ್ತೀವಿ. A copper rod AB of length L is rotated about end A with a constant angular velocity omega. The electric field at a distance x from the axis of rotation ಅಂತ ಹೇಳ್ತಾರೆ. ಸರ್ಕ್ಯುಲರ್ ಮೋಷನ್ ಅಂದ ತಕ್ಷಣ ಎಲ್ಲಾದ್ರೂ ಆಗ್ಲಿ, ಅಯ್ಯೋ ಸರ್ಕ್ಯುಲರ್ ಮೋಷನ್ ಇದೆ ಅಂದ್ರೆ ನಮಗೆ ಕಾಮನ್ ಆಗಿ ಎಂತ ಫೋರ್ಸ್ ಬೇಕು? ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಗಿವನ್ ಬೈ mr ಒಮೆಗಾ ಸ್ಕ್ವೇರ್. v ಸ್ಕ್ವೇರ್ ಬೈ r ಇರುತ್ತೆ. ಸರ್ಕ್ಯುಲರ್ ಮೋಷನ್ ಇರೋದ್ರಿಂದ v is equal to ಏನ್ ಬರ್ಕೋಬೇಕು? r ಒಮೆಗಾ ಬರ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಂಡಾಗ mr ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಬೈ r 1r ಕ್ಯಾನ್ಸಲ್ ಮಾಡ್ತೀವಿ. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಗಿವನ್ ಬೈ ದ ಫಾರ್ಮುಲಾ mr ಒಮೆಗಾ ಸ್ಕ್ವೇರ್. ಆಂಗ್ಯುಲರ್ ಸ್ಪೀಡ್ ಕೊಟ್ಟಿದ್ದಾರೆ, ಒಮೆಗಾ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಈಗ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಕೊಡೋರು ಯಾರು? ಎಲೆಕ್ಟ್ರಿಕ್ ಫೋರ್ಸ್. ಈಗ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅವರ್ ಅರ್ತ್ ಪ್ಲಾನೆಟ್ ಚೆಕ್ ಮಾಡಿದಾಗ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಗಿವನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೇಕು. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳಿದಾಗ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇಕು. ಹಂಗಾರೆ ಇಲ್ಲಿ ಯಾವ ಫೋರ್ಸ್ ಇದೆ? ಸೆಂಟ್ರಿಪಿಟಲ್ ಫೋರ್ಸ್ ಅನ್ನು ಕೊಡೋರು ಯಾರು? ಎಲೆಕ್ಟ್ರಿಕ್ ಫೋರ್ಸ್. ಇವೆರಡನ್ನ ಈಕ್ವೇಟ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. EQ is equal to m r ಜಾಗದಲ್ಲಿ ಎಲ್ಲಿ ಬರ್ಕೋ ಒಮೆಗಾ ಸ್ಕ್ವೇರ್. ಅವ್ರು ಕೇಳ್ತಾ ಇರೋದು ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಯ್ತು ಅಂತ ಹೇಳ್ತಾನೆ. E is equal to ಕನ್ವರ್ಟ್ ಮಾಡಿದ್ರೆ ml ಒಮೆಗಾ ಸ್ಕ್ವೇರ್ ಬೈ q. ml ಒಮೆಗಾ ಸ್ಕ್ವೇರ್ ಎಲ್ ಬದಲು ಏನ್ ಕೊಟ್ಟಿದ್ದೀನಪ್ಪ ಅಲ್ಲಿ? ಅಟ್ ಎ ಡಿಸ್ಟೆನ್ಸ್ x ಅಂತ ಇದೆ, ನಾನು ಜನರಲ್ ಆಗಿ ಹೇಳಿದ್ದೇನೆ. m ಒಮೆಗಾ ಸ್ಕ್ವೇರ್ x ಬೈ charge of electron is E. So right option is 1 ಅಂತ ಹೇಳಿ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ವೈರ್ ಯೂನಿಫಾರ್ಮ್ಲಿ ವೇರೀಸ್ ಇನ್ವರ್ಸ್ಲಿ ಆಸ್ ಡಿಸ್ಟೆನ್ಸ್ ಅಂತ ಗೊತ್ತಿದೆ. ಸೊ 34 ಗೆ ಆಪ್ಷನ್ 2 ಡೈರೆಕ್ಟ್ ಹೋಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಲೈನ್ ಚಾರ್ಜ್ E is equal to 2k lambda by r ಅಥವಾ lambda divided by 2 pi epsilon naught r. E and r are inversely proportional. So option 2 ಅಂತ ಹೇಳಿ ಟಿಕ್ ಮಾಡ್ಕೋತೀರಾ. 35 ಅಲ್ಲಿ a 2 gram object located in a region of uniform electric field E ಕೊಟ್ಟಿದ್ದಾರೆ, carries a charge of q. The object is released from rest at x equal to 0 ಕೊಟ್ಟಿದ್ದಾನೆ. has a kinetic energy of 0.12 joules at a distance x.5 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಚಾರ್ಜ್ ಪಾರ್ಟಿಕಲ್ x equal to 0 ಇಂದ ಓಡೋಗ್ತಾ ಇದೆ. ಇಲ್ಲಿ x is equal to 0.5 ಬಂದಾಗ 0.5 ಮೀಟರ್ ಬಂದಿರುತ್ತೆ. ಅವಾಗ ಅದು ಕೈನೆಟಿಕ್ ಎನರ್ಜಿ ಎಷ್ಟಿದೆ? 0.12 ಜೌಲ್ ಇದೆ ಅಂತೆ. ಸೊ ವಿದ್ಯಾರ್ಥಿ ಏನ್ ತಿಳ್ಕೊಬೇಕಂದ್ರೆ, ಈ ಮೂವಿಂಗ್ ಚಾರ್ಜಸ್ಗಳು ಅಥವಾ ಮೂವಿಂಗ್ ಪಾರ್ಟಿಕಲ್ ಇದಾವೆ, ಸರ್ಟನ್ ಕೈನೆಟಿಕ್ ಎನರ್ಜಿ ಇದೆ ಅಂದ್ರೆ ವರ್ಕ್ ಎನರ್ಜಿ ಥಿಯರಮ್ ಅನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ವರ್ಕ್ ಎನರ್ಜಿ ಥಿಯರಮ್ ಅಂತಂದ್ರೆ ವರ್ಕ್ ಡನ್ ಬೈ ಆಲ್ ಫೋರ್ಸಸ್, ಐದರ್ ಇಟ್ ಇಸ್ ಕನ್ಸರ್ವೇಟಿವ್, ನಾನ್ ಕನ್ಸರ್ವೇಟಿವ್ ಆರ್ ಎಕ್ಸ್ಟರ್ನಲ್ ಫೋರ್ಸಸ್ should be equated to change in kinetic energy. Work done by all forces is change in kinetic energy. ಈಗ ನಮಗೆ ಇಲ್ಲಿ ಎಂತ ಫೀಲ್ಡ್ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಕನ್ಸರ್ವೇಟಿವ್ ಫೋರ್ಸ್ ಅಷ್ಟೇ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಕನ್ಸರ್ವೇಟಿವ್. ವರ್ಕ್ ಡನ್ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ mv ಸ್ಕ್ವೇರ್ ಬರೀತೀಯ. ಫೋರ್ಸ್ ಯಾವ ಫೀಲ್ಡ್ ಇದೆಯಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ದೇರ್ಫೋರ್ EQX ಇಸ್ ಈಕ್ವಲ್ ಟು ಆ ಪಾಯಿಂಟ್ ಅಂದ್ರೆ ಎಷ್ಟಿದೆ? 0.5 ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 0.12 ಇದೆ. ಅವ್ರು ಕೇಳ್ತಾ ಇರೋದೇನೋ ದ ವ್ಯಾಲ್ಯೂ ಆಫ್ Q ಕೇಳ್ತಾ ಇದ್ದಾರೆ. ದೇರ್ಫೋರ್ Q ಇಸ್ ಈಕ್ವಲ್ ಟು ಏನ್ ಮಾಡಬೇಕು? 0.12 ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 300. ಈ ಡಿನಾಮಿನೇಟರ್ ಬರಿತಾ ಇದ್ದೀನಪ್ಪ 300. X ಎಷ್ಟಿದೆ? 0.5 ಇದೆ. 0.5 ಅರ್ಧ ಆಯ್ತು. 300 ಅರ್ಧ ಎಷ್ಟಾಗುತ್ತೆ? 150 ಆಯ್ತು. 12 into 10 to the power of minus 2 ಡಿವೈಡೆಡ್ ಬೈ 150 ಇದೆ. 150 ನಾನು ಏನ್ ಮಾಡ್ತೀನಿ? 15 into 10 ಬರ್ಕೊಳ್ತೀನಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. 3 4s 3 5s ಪಾಯಿಂಟ್ ಎಷ್ಟಾಯ್ತಪ್ಪ? 5 8 ಇದು ಮೇಲ್ ಕಳಿಸೋಣ. 10 raised to -3 ಆಯ್ತು. ಸೊ ಆಗಿದ್ದಾಗ ನಮಗಲ್ಲಿ ಕರೆಕ್ಟ್ ಆಪ್ಷನ್ ಚೆಕ್ ಮಾಡ್ಕೊಂಡ್ರೆ ಎನಿ ನ್ಯೂಟನ್ ಪರ್ ಕೂಲಮ್ 2 ಗ್ರಾಮ್ ಕೊಟ್ಟಿದ್ದಾರೆ.
ಇಲ್ಲಿ ಮಾಸ್ ಲೆಕ್ಕ ಬರಲ್ಲಪ್ಪ. ಇಲ್ಲಿ ಕೈನೆಟಿಕ್ ಎನರ್ಜಿ ಅಟ್ ದಟ್ 0.5 ಡಿಸ್ಟೆನ್ಸ್ ಇಸ್ 0.12 ಜೌಲ್ ಕೊಟ್ಬಿಟ್ಟಿದ್ದಾರೆ. ಹಾಫ್ mv² ಮತ್ತೆ ಬರ್ಕೊಂಡು ಇಲ್ಲಿ 2 ಗ್ರಾಮ್ ಬರ್ಕೊಳ್ಳೋದು. ಸರ್ ಮಾಸ್ 2 ಗ್ರಾಮ್ ಬರ್ಕೊಳ್ಳಿಲ್ಲ ಅಂತ ಬರಬೇಡಿ. ಇದೇನು ಕೊಟ್ಟಿದ್ದಾರೆ, ಕೈನೆಟಿಕ್ ಎನರ್ಜಿ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಅರೌಂಡ್ 800 ಮೈಕ್ರೋ ಕೂಲಮ್. ಮೈಕ್ರೋ ಮೀನ್ಸ್ 10⁻⁻6 ಇರುತ್ತೆ. ಇಲ್ಲಿ ನಮಗೆ ಇದು ವ್ಯಾಲ್ಯೂ ಎಷ್ಟಿದೆಪ್ಪ, 8 × 10⁻⁴ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 8 × 10⁻⁴. ಸೊ ರೈಟ್ ಆಪ್ಷನ್ ಇಸ್ 3. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಇನ್ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್? ನೋಡಿ, ಸೆಕೆಂಡ್ ಚಾಪ್ಟರ್ ಇಲ್ಲಿ ಕೊಟ್ಟಿದ್ದಾನೆ, ಡಿಸ್ಕಸ್ ಮಾಡೋಣ. ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಅಡ್ವಾನ್ಸ್ ಆಗಿ ವಿತೌಟ್ ದ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಪ್ಲಸ್ ಚಾರ್ಜ್ ಅಂಡ್ ಮೈನಸ್ ಚಾರ್ಜ್ ಗೆಟ್ ಸಪರೇಟೆಡ್. ಅಂದ್ರೆ ಡೈಪೋಲ್ ಮೊಮೆಂಟ್ ಪ್ರೀ ಎಕ್ಸಿಸ್ಟ್ ಆಗುತ್ತೆ. ಡೈಪೋಲ್ ಮೊಮೆಂಟ್ ಪ್ರೀ ಎಕ್ಸಿಸ್ಟ್, ಅಲ್ಲೇನು ಎಕ್ಸ್ಟ್ರಾ ಫೀಲ್ಡ್ ಬೇಕಾಗಿಲ್ಲ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್? ತಪ್ಪು ಅಂತ ಕೇಳ್ತಾ ಇದ್ದಾನೆ. ಸೆಂಟರ್ ಸಪರೇಟೆಡ್ ಇನ್ ದ ಅಬ್ಸೆನ್ಸ್ ಆಫ್ ಕೊಟ್ಟಿದೆ. ಸೆಂಟರ್ಸ್ ಆಫ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಸಪರೇಟೆಡ್. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಸಪರೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡ್ತೀನಿ, ಸಪರೇಟ್ ಆಗಿದೆ. ಎರಡನೇದು ಕರೆಕ್ಟ್. ಡು ನಾಟ್ ಪೊಸೆಸ್ ಪರ್ಮನೆಂಟ್ ಡೈಪೋಲ್. ಸೊ ವಿದ್ಯಾರ್ಥಿಗಳೇ ಥರ್ಡ್ ಆಪ್ಷನ್ ತಪ್ಪಾಗುತ್ತೆ. ಥರ್ಡ್ ಆಪ್ಷನ್ ತಪ್ಪಾಗುತ್ತೆ. ಅಯಾನಿಕ್ ಮಾಲಿಕ್ಯೂಲ್ ಅಂತ ನಿಮಗೆ ಗೊತ್ತಿದೆ. H ಮತ್ತೆ Cl ಚೆಕ್ ಮಾಡಿದ್ರೆ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಹೈಡ್ರೋಜನ್ ಪ್ಲಸ್. ಸೊ HCl ಇರೋದ್ರಿಂದ ನಮಗೆ ಅಲ್ಲಿ ಪೋಲಾರ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತೆ. ಸೊ ಫೋರ್ತ್, ಸೆಕೆಂಡ್, 1 ಕರೆಕ್ಟ್ ಇದಾವೆ. ರಾಂಗ್ ಸ್ಟೇಟ್ಮೆಂಟ್ ಯಾವ್ದಪ್ಪ, ಅಲ್ಲಿ ಥರ್ಡ್ ಆಗುತ್ತೆ. ಸ್ವಲ್ಪ ನೀರು ಕುಡಿತೀನಿ. A tiny spherical oil drop carrying a net charge Q is balanced in steel air with a vertical uniform electric field strength. When the field is switched off, the drop will serve for terminal velocity. ವಿದ್ಯಾರ್ಥಿಗಳೇ, ಇದು ತುಂಬಾ ಕ್ಯಾಲ್ಕುಲೇಷನ್ಗೆ ಕೊಟ್ಟಿದ್ದಾರೆ. 1 ವರ್ಷ ಬಂದ್ಬಿಟ್ಟಿದೆ ಲೆಕ್ಕ. ಇದು ಏನ್ ಮಾಡಬೇಕು, ಹುಡುಗರು ಒದ್ದಾಡಿದ್ದಾರೆ. ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಯಾವ್ದು ಬೇಗ ಕ್ಯಾಲ್ಕುಲೇಷನ್ ಜಲ್ದಿ ಅಂದ್ರೆ ಹೇಳೋದು, ಈ ಒಂದು ಲೆಕ್ಕ ಮಾಡೋದ್ರಲ್ಲಿ 4 ಲೆಕ್ಕ ಸಾಲ್ವ್ ಮಾಡ್ಬೋದು ನಾವು. ಇದಕ್ಕೆ ಏನ್ ಕಾನ್ಸೆಪ್ಟ್ ಹೇಳ್ಕೊಟ್ಟು ಹೋಗ್ತೀನಿ ನಾನು. F is equal to mg ಇದೆ. ಒಂದು ಗಾಳಿಯಲ್ಲಿ ಆಯಿಲ್ ಡ್ರಾಪ್ ಇದೆ ಅಂತ, ಗಾಳಿಯಲ್ಲಿ ಆಯಿಲ್ ಡ್ರಾಪ್ ಇದೆ. ಹಾಗಾದ್ರೆ ಅದರ ವೇಟ್ ಏನ್ ಬ್ಯಾಲೆನ್ಸ್ ಮಾಡ್ತಾ ಇದೆ, mg ಇದೆ. ಕ್ಯಾರಿಂಗ್ ಎ ಚಾರ್ಜ್ ಬ್ಯಾಲೆನ್ಸ್ಡ್ ಇನ್ ಸ್ಟಿಲ್ ಏರ್ ವಿತ್ ಎ ವರ್ಟಿಕಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. F is equal to ಏನಾಯ್ತು, eq ಆಯ್ತು. ಮಾಸ್ ಅನ್ನ ಇಲ್ಲಿ ನಮಗೆ ಇಲ್ಲಿ ಡೆನ್ಸಿಟಿ ಎಲ್ಲ ಕೊಟ್ಟಿರೋದ್ರಿಂದ, ಡೆನ್ಸಿಟಿ ಆಫ್ ದ ಆಯಿಲ್ ಡ್ರಾಪ್ ಕೊಟ್ಟಿರೋದ್ರಿಂದ ಮಾಸ್ ಅನ್ನ ಡೆನ್ಸಿಟಿ ಇಂಟು ವಾಲ್ಯೂಮ್ ಬರ್ಕೋಬೇಕು. ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ 4/3 πr³ ಇಂಟು g. ಇದು ಒಂದು ಫಾರ್ಮುಲಾ. ಅವನು ಅಂತಾನೆ ಫೀಲ್ಡ್ ಸ್ವಿಚ್ ಆಫ್ ಅಂತಾನೆ. ಫೀಲ್ಡ್ ತೆಗೆದ ತಕ್ಷಣ ಏನಾಗುತ್ತಂತೆ, ಚಾರ್ಜ್ ಪಾರ್ಟಿಕಲ್ ಧಪ್ ಅಂತ ಬೀಳುತ್ತೆ. ಬೀಳ್ಬೇಕಾದ್ರೆ ಟರ್ಮಿನಲ್ ವೆಲಾಸಿಟಿ ಕೊಟ್ಟಿದ್ದಾನೆ. ನಿಮಗೆ ವಿಸ್ಕಾಸಿಟಿ ಆಫ್ ಏರ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಇಯರ್ ಚಾಪ್ಟರ್ ಅಲ್ಲಿ ಒಂದು ಡ್ರಾಪ್ ಬೀಳ್ಬೇಕಾದ್ರೆ ಟರ್ಮಿನಲ್ ವೆಲಾಸಿಟಿ ಇನ್ ದ ಪ್ರೆಸೆನ್ಸ್ ಆಫ್ ಬಯಾನ್ ಫೋರ್ಸ್ ಆಗಲಿ ಅಪ್ಥ್ರಸ್ಟ್ ಆಗಲಿ ಬಂದಾಗ 2/9 ಈಟಾ r² g ಇಂಟು ρ0 - ρl. ಇದು ಸಬ್ಸ್ಟಿಟ್ಯೂಟ್ ಮಾಡಿ ಈ ಆರ್ ಜಾಗದಲ್ಲಿ ಆರ್ ಕನ್ವರ್ಟ್ ಮಾಡ್ಕೋಬೇಕು. ಆರ್ ಇಸ್ ಈಕ್ವಲ್ ಟು r². ಇದನ್ನ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಲೆಂಗ್ದಿ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಫಾರ್ಮುಲಾ ಇದು. ಆರ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಸ್ ಎಕ್ಸ್ಪೆಕ್ಟಿಂಗ್ ಕ್ಯೂ. ಆರ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಫಾರ್ ಕ್ಯೂ. ಒಂದು ಪ್ರಾಬ್ಲಮ್ ಸರ್, ಒಂದಿಲ್ಲಿ ಕೆಲವೊಂದು ಈಸಿ ಇದೆ ವಿದ್ಯಾರ್ಥಿಗಳೇ. ಸ್ವಲ್ಪ ಇಲ್ಲಿ ಮೋಸ್ಟ್ ಟಿಪಿಕಲ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅಷ್ಟೇ. ನಮ್ಮ ವಿದ್ಯಾರ್ಥಿ ಕಲ್ಸಿ ಹೋಗೋಣ ಅಂತ ಶಾರ್ಟ್ ಕಟ್ ಅಲ್ಲಿ ಬರ್ದು ಬಿಡ್ಬೋದು. ಇನ್ ದ ಸಿಚುಯೇಷನ್ ಶೋನ್ ಇನ್ ದ ಡಯಾಗ್ರಾಮ್, ಮ್ಯಾಗ್ನಿಟ್ಯೂಡ್ q less than q, r greater than a, the net force on the free charge minus q, the net torque on it about o, the instant shown. ಫೆಮಿಲಿಯರ್ ಪ್ರಾಬ್ಲಮ್ ಕಾನ್ಸೆಪ್ಟ್ ವಿದ್ಯಾರ್ಥಿಗಳೇ. ಇಲ್ಲೇನಿದೆ ಅಂದ್ರೆ -q + q ಕೊಟ್ಟಿದ್ದಾನೆ. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೆದ್ಬಿಟ್ರೆ ಏನ್ ಬರೀತೀರಾ ಸರ್? ಫೀಲ್ಡ್ ಆನ್ ದ ಈಕ್ವಟೋರಿಯಲ್ ಲೈನ್. ಫೀಲ್ಡ್ ಆನ್ ದ ಈಕ್ವಟೋರಿಯಲ್ ಲೈನ್ ಹೆಂಗಿರುತ್ತೆ? ಇದು ಡೈಪೋಲ್ ಮೊಮೆಂಟ್ ಬರ್ಕದ್ಯಾ. ಡೈಪೋಲ್ ಮೊಮೆಂಟ್ ಬರ್ಕೊಂಡ್ಮೇಲೆ ಇದಕ್ಕೆ ಆಪೋಸಿಟ್ ಏನಾಗುತ್ತೆ, ಈಕ್ವಟೋರ್ ಬರುತ್ತೆ. ಈಗ ಅವನೇನು ಕೇಳಿದಾನೆ, ವಾಟ್ ಇಸ್ ದ ಫೋರ್ಸ್ ಆನ್ -q ಕೇಳಿದಾನೆ. F is equal to ಫಾರ್ಮುಲಾ ಏನ್ ಬರೀತೀಯಾ, E × q ಬರೀತೀಯಾ. ಅಂದ್ರೆ ಏನಾಯ್ತು, q ನೆಗೆಟಿವ್ ಇರೋದ್ರಿಂದ ಫೋರ್ಸ್ ಯಾವ ಕಡೆ ಬಂದ್ಬಿಡ್ತು, ರೈಟ್ ಸೈಡ್ ಬಂದ್ಬಿಡ್ತು. ಫಾರ್ಮುಲಾ ಎಲೆಕ್ಟ್ರಿಕ್ ಈಕ್ವಟೋರಿಯಲ್ ಫಾರ್ಮುಲಾ ಎಲ್ಲ ಬರೆಯೋದಿಕ್ಕಿಲ್ಲ ಅಲ್ಲಿ. ಇಲ್ಲ, ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ.
ಈಗ ಫೋರ್ಸ್ ಎಷ್ಟಿದೆ, ಯಾವ ಡೈರೆಕ್ಷನ್ ಇದೆ, ರೈಟ್ ಸೈಡ್ ಇದೆ. ಸೊ ವಾಟ್ ಇಸ್ ದ ಫೋರ್ಸ್ ಅಂತ ಚೆಕ್ ಮಾಡಿದಾಗ ರೈಟ್ ಸೈಡ್ ಅಂದ್ರೆ ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಐ ಕ್ಯಾಪ್ ಐ ಕ್ಯಾಪ್. ಸೊ ಫೈಟಿಂಗ್ ಈಸ್ ಬಿಟ್ವೀನ್ 2 and 3. ಇದು 1ನೇದು ಬರೋದಿಲ್ಲ, 4ನೇದು ಬರೋದಿಲ್ಲ. ಹಂಗಾರೆ 2 ಮತ್ತು 3 ಯಾವ ಚೂಸ್ ಮಾಡ್ಬೇಕು ಸರ್? ಹಾಗಾದ್ರೆ ಸರ್ ಟಾರ್ಕ್ ನೋಡ್ಕೋಬೇಕು. ಟಾರ್ಕ್ ನಿಮಗೆ ನಿನ್ನೆ ಕ್ಲಾಸ್ ಹೇಳ್ಕೊಟ್ಟಿದ್ದೆ, R × F ಬರೀಬೇಕಪ್ಪ ಅಂತೇಳಿ. ಕೆಲವರಿಗೆ ಇದು ಕಷ್ಟ ಆಗಿಬಿಡುತ್ತೆ, ಸ್ವಲ್ಪ ಈಸಿ ಮಾಡ್ಕೊಂಡು ಹೋಗೋಣ ಸರ್. ಆರ್ ವೆಕ್ಟಾರ್, ಇಲ್ಲಿ ಎಫ್ ವೆಕ್ಟಾರ್ ಇದೆ. ಎಫ್ ಈ ಕಡೆ ಯಾಕೆ ಬಂತು ಅಂತ ಹೇಳ್ಕೊಟ್ಟಿದ್ದೀನಿ. ಈಗ R × F ಹಾಕ್ಬಿಟ್ರೆ ಟಾರ್ಕ್ ಏನಾಯ್ತು? ಇನ್ವರ್ಡ್ ಆಯ್ತು. ಇನ್ವರ್ಡ್ ಅಂದ್ರೆ ಯಾವ್ದಪ್ಪ? ಕೆ ಕ್ಯಾಪ್. ರೈಟ್ ಆಪ್ಷನ್ ಇಸ್ 2. ಇದೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. A cubical Gaussian surface has side of length ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಮಾಡಿದ್ದಾರೆ, ಅಂಡ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಪಾಸ್ ಮಾಡಿದ್ದಾನೆ. ಏನ್ ಕೇಳ್ತಾ ಇದ್ದಾನೆ? ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಕ್ಯೂಬ್. ಟೋಟಲ್ ಚಾರ್ಜ್ ಅಂದ ತಕ್ಷಣ ಗಾಸ್ ಥಿಯರಂ ಅಪ್ಲೈ ಮಾಡೋದು ಗೊತ್ತಿದೆ. ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಈಸ್, ಅಥವಾ ಫ್ಲಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ಫ್ಲಕ್ಸ್ ಇಂಟು ಎಪ್ಸಿಲಾನ್ ನಾಟ್. ಫ್ಲಕ್ಸ್ ಅಂದ ತಕ್ಷಣ ಇಲ್ಲಿ ನಮಗೆ ಕೊಟ್ಟಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾನೆ. ಫ್ಲಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇ. therefore ಫಾರ್ಮುಲಾ ಫ್ಲಕ್ಸ್ ಜಾಗದಾಗ ಏನಾಗಬೇಕು? ಇ ಎಪ್ಸಿಲಾನ್ ನಾಟ್ ಹಾಕ್ಬಿಡು. ಅವ್ರ ಎಪ್ಸಿಲಾನ್ ವ್ಯಾಲ್ಯೂ ಡೈರೆಕ್ಟ್ ಆಗಿ 9 ತಗೊಂಡ್ಬಿಟ್ರೆ ಈಸಿ ಆಗುತ್ತೆ. 8.85 ತಗೋಬೇಡ. ಈಗ ಇಲ್ಲಿ ನೋಡಿ, ಇನ್ವರ್ಡ್ ಫ್ಲಕ್ಸ್ ಈಸ್ ಟೇಕನ್ ಆಸ್ ನೆಗೆಟಿವ್. ಅಂದ್ರೆ ಈಗ ಇಲ್ಲಿ ABCD ಎಂಟ್ರಿ ಆಗ್ತಿರೋದು ಏನ್ ಮಾಡ್ಬೇಕು? ನಾವು ಇದನ್ನ ಮೈನಸ್ ತಗೋಬೇಕು. ಇದು ಈ ಕಡೆ ಹೋಗ್ತಾ ಇರೋದು ಔಟ್ವರ್ಡ್ ಫ್ಲಕ್ಸ್. ಔಟ್ವರ್ಡ್ ಫ್ಲಕ್ಸ್ ಇದು ಯಾವ್ದಪ್ಪ? ಅಲ್ಲಿ +9 - 6 ಎಷ್ಟಾಯ್ತಪ್ಪ? 3. ಕೆಲವರು ಯಾಕೆ ಮಾಡ್ಬಿಡ್ತಾರೆ? ತಪ್ಪಾಗುತ್ತೆ. ಸೊ ಕಿಲೋ ಕೊಟ್ಟಿದ್ದಾನೆ. ಕಿಲೋ ಮೀನ್ಸ್ ವಾಟ್? 10⁻³ ಏನ್ ಸಿಕ್ತಪ್ಪ ಅಲ್ಲಿ? 3 × 10⁻³ ಇಂಟು ಸರ್ಫೇಸ್ ಏರಿಯಾ. ಈ ಸರ್ಫೇಸ್ ಏರಿಯಾ ಅಂತಂದ್ರೆ ಈಚ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಎಷ್ಟಾಗುತ್ತಪ್ಪ? ಅದು 0.1. ಇದು ಶೇಪ್ ಯಾವ ತರ ಕಾಣ್ತಾ ಇದೆ? ರೆಕ್ಟಾಂಗಲ್, ಸ್ಕ್ವೇರ್ ಕಾಣ್ತಾ ಇದೆ. 0.1 ಸ್ಕ್ವೇರ್ ಬರ್ಕೊಂಡ್ರೆ ಎಷ್ಟಾಯ್ತು? 10⁻². ಸೊ 10⁻² ಏರಿಯಾ ಆಯ್ತು ಇಂಟು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 6 ಅಂತ ಬರೀತಿಯಲ್ಲ ದಡ್ಡ. ಎಷ್ಟು ದಡ್ಡ ಬಿಟ್ರೆ ಜಾಂಟದ. ಸೊ ಎಪ್ಸಿಲಾನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 9 × 10⁻12 ಕೊಟ್ಟಿದ್ದಾರೆ, -12 ಕೊಟ್ಟಿದ್ದಾರೆ. ಸೊ ಆಗದ ಏನಾಯ್ತಪ್ಪ? 9 × 3 = 27 +27 ನೋಡ್ಕೊಂಬಿಡು. ಅಲ್ಲಿ ನಿನಗೆ ಮತ್ತೆ 10⁻⁴ ಕ್ಯಾಲ್ಕುಲೇಟ್ ಮಾಡ್ಕೊಂತ ಕೂತ್ಕೊಳ್ಳೋದು ಬೇಡ. +27 ಬಂತು. ಸೊ ರೈಟ್ ಆನ್ಸರ್ ಈಸ್ 10 ಸಿಂಪ್ಲಿಫೈ ಮಾಡ್ಕೊಂಡ್ರೆ ರೈಟ್ ಆಪ್ಷನ್ ವಿಲ್ ಗೆಟ್ 0.2927 ನ್ಯಾನೋಕೂಲಮ್. ಕೆಲವೊಂದು 5-6 ಪ್ರಾಬ್ಲಮ್ ಡಿಯರ್ ಸ್ಟೂಡೆಂಟ್ಸ್ ಈಸಿ ಇದಾವೆ, ಸ್ಕಿಪ್ ಮಾಡಿದ್ದೀನಿ. ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಟ್ರಿಕ್ಕಿ ಅಂದ್ರೆ ಜಲ್ದಿ ಸಾಲ್ವ್ ಮಾಡ್ಲಿಕ್ಕೆ. ಕೆಲವರು ನೋಡಿದ ತಕ್ಷಣ ಎದುರು ಬೇಡ, ಎದುರೋದು ಬೇಡ. ಈಸಿ ಇದೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು 1-2-3 ಬಿಟ್ಟಿದ್ದೀನಿ ಲೆಕ್ಕನ. ಅದು ಈಸಿ ಇದೆ, ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡು ವಿದ್ಯಾರ್ಥಿಗಳೇ, ಮತ್ತೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಬೇಸಿಕ್ ಫಾರ್ಮುಲಾಗಳು, ಕಾನ್ಸೆಪ್ಟ್ಸ್ಗಳನ್ನ ಪರ್ಫೆಕ್ಟಾಗಿ ಒಂದು ಕಡೆ ಕಲ್ತ ಮೇಲೆ ಪ್ರಾಬ್ಲಮ್ ನೋಡಿ. ನೀವು ಡೈರೆಕ್ಟ್ ಪ್ರಾಬ್ಲಮ್ ನೋಡೋಕೆ ಹೋಗ್ಬಿಡ್ತೀರಾ, ಅಲ್ಲಿ ಫಾರ್ಮುಲಾಗಳು ನೆನಪಾಗಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಕಾನ್ಸೆಪ್ಟ್ಸನ್ನ ಕ್ಲಿಯರ್ ತಿಳ್ಕೊಂಡು ಫಾರ್ಮುಲಾಸನ್ನೆಲ್ಲ ಒಂದು ಕಡೆ ಇದು ಮಾಡಿಕೊಂಡು, ಬರೀ ಫಾರ್ಮುಲಾ ಬರೆಯೋದಲ್ಲ ಸರ್, ನಾನು 10 ಸಲ ಫಾರ್ಮುಲಾ ಅರ್ಥ ಮಾಡ್ಕೊಂಡು ಫಾರ್ಮುಲಾ ಬರಿ. ಅವನು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಾವು ಒಂದಿಷ್ಟು ಲೆಕ್ಕ ಹೇಳ್ಕೊಟ್ಟಿದ್ದೀವಿ. ನೀವು ಒಂದು ಸ್ವಲ್ಪ ಸ್ವಂತ ಪ್ರಯತ್ನದಿಂದ ಒಂದು 7-8 ಲೆಕ್ಕ ಮಾಡಿದ್ರೆ, 10 ಲೆಕ್ಕ ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.